ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 17ನೇ ಅಧ್ಯಾಯ 5ನೇ ವಚನ. ಪ್ರಕಟಣೆ 17 5ನೇ ವಚನ. ಥ್ಯಾಂಕ್ ಯು ಜೀಸಸ್. ಅವಳ ಹಣೆಯ ಮೇಲೆ ಬಾಬೆಲೆಂಬ ಮಹಾನಗರಿ, ಭೂಮಿಯಲ್ಲಿರುವ ಜಾರಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ಕಣ್ಣುಗಳನ್ನು ಮುಚ್ಚಿ ಪ್ರೇಯರ್ ಮಾಡಿ. ಥ್ಯಾಂಕ್ ಯು ಅಪ್ಪ ದೇವರೇ, ಇವತ್ತು ನೀವು ನಮಗೆ ಧ್ಯಾನ ಮಾಡೋದಕ್ಕೆ ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 5ನೇ ವಚನವನ್ನು ಕೊಟ್ಟಿದ್ದೀಯ ರಾಜ. ಆ ಮಹಾ ಜಾರಸ್ತ್ರೀಯರ ಕುರಿತು, ಮಹಾಬಾಬಿಲೋನ್ ಪಟ್ಟಣವನ್ನು ಕುರಿತು ಅಧ್ಯಾಯ ಮಾಡುವ ಕೃಪೆಯನ್ನ ಸ್ವಾಮಿ ನಿನ್ನ ಮಕ್ಕಳಿಗೆ ದಾಸರಿಗೆ ಕೊಟ್ಟಿದ್ದಕ್ಕಾಗಿ ನಿಮ್ಮ ಸನ್ನಿಧಿಯಲ್ಲಿ ನಮ್ಮನ್ನ ಧನ್ಯರಂತೆ ಎನಿಸ್ಕೊಳ್ತೀನಿ ಸ್ವಾಮಿ. ಈ ವಾಕ್ಯವನ್ನ ಇವರೆಲ್ಲ ಕೇಳೋದು, ಆಶೀರ್ವಾದವನ್ನು ಹೊಂದೋದು, ಈ ವಾಕ್ಯವನ್ನ ಹೇಳಿ ನಾನು ಕೂಡ ಆಶೀರ್ವಾದ ಹೊಂದೋದಕ್ಕೂ ಪರಿಶುದ್ಧಾತ್ಮನೇ ನಿನ್ನ ಮಹಾ ಕೃಪೆಯನ್ನ, ನಿನ್ನ ಅನೋನ್ಯತೆಯನ್ನ ಬೇಡ್ತಾ ಇದ್ದೀನಿ. ಈ ಸ್ಥಳವನ್ನ ಮಹಿಮೆಯಿಂದ ತುಂಬು, ಆಶೀರ್ವದಿಸು. ವಾಕ್ಯವನ್ನ ಸಂಪೂರ್ಣವಾಗಿ ಕೇಳುವ, ಹೇಳುವ, ಓದುವ, ಬರೆಯುವ ಪ್ರತಿಯೊಬ್ಬರು, ಕೈಗೊಂಡು ನಡೆಯುವ ಪ್ರತಿಯೊಬ್ಬರು ಕೂಡ ಆಶೀರ್ವಾದ ಹೊಂದುವರೆಂಬುದಾಗಿ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 30 ಈ 3ನೇ ವಚನದಲ್ಲಿ, ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 7ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ರಾಜ. ಇವುಗಳಲ್ಲಿ ಒಂದೊಂದು ಆಶೀರ್ವಾದವು ಒಂದೊಂದು ಕುಟುಂಬಕ್ಕೆ ಬಂದು ಕೂತಿಗೆ ಒಬ್ಬೊಬ್ಬರಿಗೂ ಕೂಡ ಯೇಸುವಿನ ನಾಮದಲ್ಲಿ ಬದುಕಿ ಬರಲಿ. ಪರಿಶುದ್ಧಾತ್ಮನೇ ಆ ರೀತಿ ನೀನೇ ಮಾತಾಡು. ಪ್ರತಿಯೊಬ್ಬರು ನಿನ್ನ ಸ್ವರವನ್ನ ಕೇಳಬೇಕು, ಪ್ರತಿಯೊಬ್ಬರು ನಿನ್ನ ಪ್ರಸನ್ನತೆಯನ್ನು ಅರಿಬೇಕು, ಪ್ರತಿಯೊಬ್ಬರು ನಿನ್ನ ವಾಕ್ಯದ ಬಲದಲ್ಲಿ ತುಂಬಲ್ಪಡಲಿ ರಾಜ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೀನಿ. ಆಮೆನ್, ಆಮೆನ್, ಆಮೆನ್. ವಾಕ್ಯ ಓದಿದ್ರಲ್ವಾ? ಇನ್ನೊಂದು ಸಾರಿ ಓದ್ತೀನಿ ನೋಡಿ. ಅವಳ ಹಣೆಯ ಮೇಲೆ ಬಾಬೆಲೆಂಬ ಮಹಾನಗರಿ, ಭೂಮಿಯಲ್ಲಿರುವ ಜಾರಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ಇವತ್ತು ದೇವರು ನಮ್ಮ ಮಧ್ಯದಲ್ಲಿ ನಾವು ಧ್ಯಾನಿಸೋದಕ್ಕೆ ಬಾಬೆಲೆಂಬ ಮಹಾನಗರಿ. ಬಾಬೆಲ್ ಅಂದ್ರೆ ಏನು? ಬಾಬೆಲ್ ವಿಷಯದಲ್ಲಿ ಬೈಬಲ್ ಏನು ಹೇಳುತ್ತೆ? ಅದು ನಿಜವಾದ ಬಾಬೆಲ ಇಲ್ಲ ಬೈಬಲ್ ಏನಾದರೂ ಹೇಳ್ತಕ್ಕ? ಯಾಕಂದ್ರೆ ಈ 2 ತಿಂಗಳಿಂದ ಪ್ರಕಟಣೆ ಗ್ರಂಥವನ್ನ ಧ್ಯಾನಿಸ್ತಾ ಇದ್ರಿ. ಇದುವರೆಗೂ 10 ಕೊಂಬುಗಳ ಬಗ್ಗೆ, 4 ಕುದುರೆಗಳ ಬಗ್ಗೆ. ಥ್ಯಾಂಕ್ ಯು ಜೀಸಸ್. ಕಳೆದ ವಾರ ದೇವರು ನಮ್ಮ ಮಧ್ಯದಲ್ಲಿ ಆಮೆನ್ ಅನೇಕ ವಿಷಯದಲ್ಲಿ ಮಾತಾಡ್ತಾ, ಕಳೆದ ಮಂಗಳವಾರ ಕೂಡ ಅದ್ಭುತವಾಗಿ ಪ್ರಕಟಣೆ ಗ್ರಂಥದಲ್ಲಿರೋ 2 ಸಾಕ್ಷಿಗಳ ಬಗ್ಗೆ ಮಾತಾಡಿದ್ರು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅದೇ ರೀತಿ ಓದು ಶುಕ್ರವಾರ ಅರ್ಮೆಗದೋನ್ ಯುದ್ಧ ಅಂದ್ರೆ ಏನು ಅಂತ ಮಾತಾಡಿದ್ರು. ಹೀಗೆ 666 ಕ್ರಿಸ್ತು ವಿರೋಧಿ ಆತ್ಮ, ಕ್ರಿಸ್ತು ವಿರೋಧಿಗಳು, ಆ ಸಂಗತಿಯನ್ನು ಕೂಡ ದೇವರು ನಮ್ಮ ಮಧ್ಯದಲ್ಲಿ ಮಾತಾಡಿದ್ರು. ಮೇಘಸ್ತಂಭ ಬಗ್ಗೆ, ಅಗ್ನಿಸ್ತಂಭ ಬಗ್ಗೆ ಮಾತಾಡಿದ್ರು. ಸಂಡೇ ಸರ್ವಿಸ್ಗಳಲ್ಲಿ ಸಂಡೇ ಸರ್ವಿಸ್ ಅಲ್ಲಿ ದೇವರು ಇನ್ನೂ ಅದ್ಭುತವಾಗಿ ಮಾತಾಡಿದ್ರು. ಸೈತಾನನ ಕಟ್ಟುಗಳಿಂದ ಬಿಡುಗಡೆಯನ್ನು ಕುರಿತು 4 ವಾರ ಹಿಂದೆ ಮಾತಾಡಿದ್ರು. ಅನೇಕರು ಅದನ್ನ ಕೇಳಿ ಆಶೀರ್ವಾದ ಹೊಂದ್ತಾ ಇದ್ದಾರೆ. ಎಲ್ಲಾ ವಾಕ್ಯಗಳು, ವಚನಗಳು, ಅಧ್ಯಾಯಗಳು, ಪ್ರಕಟಣೆ ಗ್ರಂಥ ಧ್ಯಾನ ಮಾಡೋದಕ್ಕೂ, ನಾವು ಅದರಲ್ಲಿರೋ ರಹಸ್ಯಗಳನ್ನು ತಿಳ್ಕೊಳ್ಳೋದಕ್ಕೂ ದೇವರು ಕೃಪೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನೀವು ಪ್ರಾರ್ಥನಾ ಪೂರ್ವಕವಾಗಿ ಸಂಪೂರ್ಣವಾಗಿ ಸಂತೋಷವುಳ್ಳವರಾಗಿ ಪ್ರಾರ್ಥನೆಯನ್ನ, ಈ ವಾಕ್ಯವನ್ನ ಕೇಳಿ, ಪ್ರಾರ್ಥನೆಯೊಂದಿಗೆ ಕೇಳಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಎರಡನೇದಾಗಿ, ಮುಖ್ಯವಾಗಿ ನೀವು ಚರ್ಚ್ಗೆ ಬರುವಾಗ, ಬೈಬಲ್ ಓದುವಾಗ, ಪ್ರೇಯರ್ ಮಾಡುವಾಗ ಏನೋ ಒಂಥರ ಡಿಸ್ಟರ್ಬೆನ್ಸ್, ಕರೆ ಕಿರಿಕಿರಿ, ಏನೋ ಒಂಥರ ಪೀಸ್ ಆಫ್ ಸಮಾಧಾನ ಮೈಂಡ್ ಇರಲ್ಲ. ಅವ್ರು ತಿಳ್ಕೊಂಬಿಡಿ, ನಾನು ಪರಿಶುದ್ಧತೆಯಲ್ಲಿ ಕಡಿಮೆ ಇದ್ದೀನಿ. ಏನು? ನಾನು ಪರಿಶುದ್ಧತೆಯಲ್ಲಿ ಕಡಿಮೆ ಇದ್ದೀನಿ. ಬೈಬಲ್ ಓದೋದು ಡಿಸ್ಟರ್ಬೆನ್ಸ್, ಪ್ರೇ ಮಾಡೋದು ಡಿಸ್ಟರ್ಬೆನ್ಸ್, ಚರ್ಚ್ಗೆ ಬರೋದು ಡಿಸ್ಟರ್ಬೆನ್ಸ್. ಆಮೇಲೆ ಆಧ್ಯಾತ್ಮಿಕ ಜೀವನದಲ್ಲಿ ಮೇಲೆ ಹೋಗೋಣ ಅಂದ್ರೆ ಒಂದು ತಡೆ. ಪರಿಶುದ್ಧತೆ ಕಡಿಮೆ ಇದೆಯಾ? ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ. ಆಮೆನ್. ಪರಿಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಇಬ್ರಿಯ ಗ್ರಂಥ 12ನೇ ಅಧ್ಯಾಯ 5ನೇ ವಚನ 14ನೇ ವಚನ. ಪರಿಶುದ್ಧತೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ.
ಆದ್ದರಿಂದ ನಿಮ್ಗೆ ಇಷ್ಟಪಡಿಸಿದ್ರೆ ದೇವರ ಮಹಾಕೃಪೆ ನನ್ನ ಮೇಲೆ ಇದೆ, ದೇವರ ವಾಕ್ಯ ನನ್ನನ್ನು ಬಿಡಿಸಿದೆ, ದೇವರ ಆತ್ಮ ನನ್ನನ್ನು ಬಿಡಿಸಿದರೆ ಶತ್ರುವಾದ ಶಕ್ತಿ ಕ್ರಿಯೆಗಳು ನನ್ನಲ್ಲಿ ಜರಗಲ್ಲ ಅಂತೇಳಿ ಮನಸ್ಸು ಮಾಡಿ ದೇವರ ಹತ್ರ ಕೂತ್ಕೊಂಡು ಬಿಡುಗಡೆ ಕೇಳಿ, ದೇವರಿಗೆ ನಿನಗೆ ಏನು ಇರಬಾರ್ದು, ನಿನಗೂ ದೇವರಿಗೆ ಏನು ಇರಬಾರ್ದು, ದೇವರಿಗೂ ನಿನಗೂ ಏನೊಂದು ಇಹಲೋಕ ಸಂಬಂಧಪಟ್ಟಿದ್ದು ಏನು ಶತ್ರುವಾದ ಸೈತಾನಿಗೆ ಇಹಲೋಕಾಧಿಪತಿಗೆ ಸಿಗಬಾರ್ದು ನಿನ್ನ ಹತ್ರ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನು ಈ ವಾಕ್ಯದಲ್ಲಿ ಇವತ್ತು ದೇವರು ಕೊಡ್ತಾರೆ ನಮಗೆ? ಬಾಬೆಲೆಂಬ ಮಹಾನಗರಿ. ಅದನ್ನೇ ನಾವು 1ನೇ ಅಧ್ಯಾಯದಿಂದ ಓದಿ 1ನೇ ವಚನದಿಂದ ಓದಿ. ಸಾರಿ, 1ನೇ ವಚನದಿಂದ ಸ್ಟಾರ್ಟ್ ಮಾಡಿ 17ನೇ ಅಧ್ಯಾಯ 1ನೇ ವಚನದಿಂದ ಸ್ಟಾರ್ಟ್ ಮಾಡಿ. 7 ಪಾತ್ರೆಗಳನ್ನು ಹಿಡಿದಿದ್ದ ಆಮೇಲೆ ಹಲ್ಲೆಲೂಯಾ. ಆಮೇಲೆ ಒಂದು ನಿಮಿಷ ನಮ್ಮ ಇಲ್ಲಿ ವಾಕ್ಯ ಕೇಳ್ತಾ ಇರುವಾಗಲೇ ನಮ್ಗೆ ಅವಳ ಜಾರಸ್ತ್ರೀ, ಅಸಹ್ಯವಾದ ತಾಯಿ ನೋಡಿದ್ರೆ ಲೇಡೀಸ್ಗೆ ಹೇಳ್ದಂಗಿದೆ, ಸ್ತ್ರೀ ಕಾಣಿಸ್ತದೆ ವಾಕ್ಯದಲ್ಲಿ. ದೇವರು ಯೆರೂಸಲೇಮನ್ನು ಕೂಡ ಯೆರೂಸಲೇಮ್ ಕುರಿಯೇ, ಯಾಕೋಬೇ, ಇಸ್ರಾಯೇಲೇ, ಚಿಯೋನೇ ಅಂತ ಕರೀತಾನೆ. ನಾವು ಪ್ರಕಟಣೆ ಗ್ರಂಥ ಪೂರ್ತಿ ಓದಿದ್ರೆ 12ನೇ ಅಧ್ಯಾಯದಲ್ಲಿ ಒಂದು ಸ್ತ್ರೀ ಕಾಣಿಸ್ತಾಳೆ. ಹಾಗೆ ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 18ನೇ ಅಧ್ಯಾಯದಲ್ಲಿ ಓದಿದ್ರೆ ಒಂದು ಸ್ತ್ರೀ ಇದ್ದಾಳೆ, ಅಸಹ್ಯ ಸ್ತ್ರೀ, ಎಲ್ಲಾ ಪಾಪಕ್ಕೂ ಕೆಟ್ಟ ತಾಯಿ. ತಾಯಿ ಅಂದ್ರೆ ಮೈನ್ ತಲೆ. 3ನೇ ಒಬ್ಬ ಸ್ತ್ರೀ ಕಾಣಿಸ್ತಾಳೆ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದಲ್ಲಿಯೂ 21ನೇ ಅಧ್ಯಾಯದಲ್ಲಿಯೂ. ಹಲ್ಲೆಲೂಯಾ. ನೀವು ಯೆರೂಸಲೇಮ್ ಮೊದಲ ಗಿತ್ತಿ ಕಾಣಿಸ್ತಾಳೆ. ಈ 3 ಸ್ತ್ರೀಯರು ಈ ಪ್ರಕಟಣೆ ಗ್ರಂಥದಲ್ಲಿದ್ದಾರೆ. ಹಲ್ಲೆಲೂಯಾ. ಇವತ್ತು ಇವರಿಬ್ಬರ ಮಧ್ಯದಲ್ಲಿರೋ ಬಾಬಿಲೋನ್ ಸ್ತ್ರೀ ಬಗ್ಗೆ ನಾವು ನೋಡೋಣ. ಥ್ಯಾಂಕ್ ಯು ಜೀಸಸ್. ಇವತ್ತು ದೇವರು ಆರಿಸಿಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೇಳಿ, ಬೈಬಲ್ ಜ್ಞಾನ ನಿನಗೆ ಬೇಕು. ಈ ಬೈಬಲ್ ಅಲ್ಲಿ ಕೊಟ್ಟಿದೆ ಅಂದ್ರೆ ನೀನು ತಿಳ್ಕೊಬೇಕು. ಹಲ್ಲೆಲೂಯಾ. ಪಾಪ ಹೆಂಗಿಂದ ಬಂತು, ಪಾಪ ಕ್ರಿಯೆಗಳು ಹೆಂಗಿಂದ ಬಂತು, ವಿಗ್ರಹ ಆರಾಧನೆ ಎಲ್ಲಿಂದ ಬಂತು, ವೇಶ್ಯಾವಾಟಿಕೆ ಎಲ್ಲಿಂದ ಬಂತು, ಗಂಡಸರು ಮದುವೆ ಆಗೋದು ಕೂಡೋದು, ಹೆಂಗಸರು ಮದುವೆ ಆಗೋದು ಕೂಡೋದು, ಮಾಟ ಮಂತ್ರಗಳು ಎಲ್ಲಿಂದ ಬಂತು, ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲಿಂದ ಬಂತು, ಅನೀತಿ, ಮೋಸ, ಅನ್ಯಾಯ, ಕೊಲೆ ಎಲ್ಲಿಂದ ಆರಂಭವಾಯಿತು ಅನ್ನೋದು ಈ ಬಾಬೆಲ್ ಮೆಸೇಜ್ ಅಲ್ಲಿದೆ. ಅರ್ಥ ಆಗಿಲ್ಲ? ಇನ್ನೊಂದ್ಸರಿ ಹೇಳ, ಟೈಮ್ ಲೇಟ್ ಆಗುತ್ತೆ, ಬೇಗ ಮುಗಿಸ್ಬೋದು, ನೀವು ಬೇಗ ಮನೆಗೆ ಹೋಗ್ಬೋದು. ಪ್ರೈಸ್ ದಿ ಲಾರ್ಡ್. ಅತಿ ಕೆಟ್ಟದ್ದು ಬಾಬೆಲಿಂದಲೇ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ನೀವು ನನಗೆ ಹಲ್ಲೆಲೂಯಾ ಆಮೇನ್ ಅಂತ ಪ್ರೋತ್ಸಾಹ ಮಾಡಿ ಕಿವಿ ಕೊಟ್ಟು ಕೇಳಿದ್ರೆ ಫಾಸ್ಟ್ ಆಗಿ ಮುಗಿಸ್ತೀನಿ. ನಿಮ್ಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಹೇಳೋದಕ್ಕೂ ಕೂಡ ಪರಿಶುದ್ಧಾತ್ಮ ಸಂತೋಷವುಳ್ಳವನಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸ್ತ್ರೀ ಇದ್ದಾಳೆ, ಮಹಾ ಜಾರ ಸ್ತ್ರೀಗೆ ಬರುವ ದಂಡೆಯನ್ನು ನಿನಗೆ ತೋರಿಸ್ತೀನಿ ಬಾ ಅಂತ ಯೋಹಾನನನ್ನ 7 ಪಾತ್ರೆಗಳನ್ನು ಹಿಡಿದಿರೋ ದೇವದೂತರು ಕರೀತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅವಳೊಂದಿಗೆ ಭೂರಾಜರಂದ್ರೆ ಎಲ್ಲ MLA MP ಎಲ್ಲ ಮಿನಿಸ್ಟ್ರಿಗಳು, ಪ್ರೆಸಿಡೆಂಟ್ಗಳು, ಪ್ರೈಮ್ ಮಿನಿಸ್ಟರ್ಗಳು, ಎಲ್ಲ ರೀತಿಯ ರಾಜಕಾರಣಿಗಳು. ಇವತ್ತಿನ ಕಾಲಕ್ಕೆ ಅವತ್ತು ರಾಜರು, ಇವತ್ತು ಪ್ರಜಾಪ್ರಭುತ್ವ. ಆಮೇಲೆ ಅವೆಲ್ಲ ಪ್ರೆಸಿಡೆಂಟ್ಗಳು, MLAಗಳು, MPಗಳು, ಚರ್ಚ್ ಅಂತೀನಿ, ಪಂಚಾಯತಿ ಮೆಂಬರ್ ಇಂದ ಹಿಡಿದು ಐ ಪೋಸ್ಟ್ ಇರೋ ಇವರೆಲ್ಲಾರು ಬೈಬಲ್ ಏನ್ ಹೇಳ್ತದೆ ಅಂದ್ರೆ ಭೂರಾಜರು. ಭೂಮಿಯನ್ನ ಒಂದು ಊರನ್ನಾಗ್ಲಿ, ಒಂದು ಡಿಸ್ಟಿಕ್ ಅನ್ನಾಗ್ಲಿ, ಒಂದು ಏರಿಯಾನಾಗ್ಲಿ, ಒಂದು ರಾಜ್ಯನಾಗ್ಲಿ, ಒಂದು ಪ್ರಪಂಚವನ್ನಾಗ್ಲಿ, ಒಂದು ದೇಶವನ್ನಾಗ್ಲಿ ಆಳಿರೋನ್ನ ಭೂರಾಜರು ಅಂತಾರೆ. ಭೂರಾಜರು ಜಾರತ್ವ ಮಾಡಿದರು ಮತ್ತು ಭೂ ನಿವಾಸಿಗಳು. ನಾವು ಭೂ ನಿವಾಸಿಗಳ, ಪರಲೋಕದ ನಿವಾಸಿಗಳ? ಪರಲೋಕದ ನಿವಾಸಿಗಳು, ದೇವರ ಮಕ್ಕಳು. ಅದನ್ನು ಚೆನ್ನಾಗಿರ್ಲಿ. ಇಲ್ಲಿ ಭೂ ನಿವಾಸಿಗಳಂತಿದ್ದಾರೆ. 2ನೇ ಪಾಯಿಂಟ್, ಅವಳ ಜಾರತ್ವ ಅಂದ್ರೆ ಏನು?
ಮೋಸ ಮಾಡೋದು ಗಂಡನಿಗೆ. ಜಾರತ್ವ ಅಂದ್ರೆ ಏನು? ಗಂಡನಿಗೆ ಮೋಸ ಮಾಡೋದನ್ನೇ ವ್ಯಭಿಚಾರ, ಜಾರತ್ವ, ಅನ್ಯಾಯ. ಹೆಂಡತಿಗೆ ಮೋಸ ಮಾಡೋದನ್ನೇ ಜಾರತ್ವ, ವ್ಯಭಿಚಾರ ಅಂತಾರೆ. ಆಮೇಲೆ ಈ ಪದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನೇನು ಎಕ್ಸ್ಟ್ರಾ ಹೇಳ್ತಾ ಇಲ್ಲ. ಇಲ್ಲಿ ಜಾರತ್ವ ಇದೆ ಅಂತ ನೋಡಿ. ಜಾರತ್ವ ಎಂಬ ದ್ರಾಕ್ಷಾರಸವನ್ನ ಕುಡಿದು ಮತ್ತರಾದವರು ಎಂದು ಹೇಳಿದನು. ಎಲ್ಲ ಪಾಪಿಗಳು ಜೀವ ಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಪರಲೋಕದಲ್ಲಿ ಇಲ್ವೋ ತಲೆ ಎತ್ತಿ ಕೇಳಬೇಕು. ತಲೆ ಎತ್ತಿ ಕೇಳಿ. ಇದು ಪ್ರಕಟಣೆ ಗ್ರಂಥ. ಏನಿದು? ಕೀರ್ತನೆಗಳಲ್ಲ, ಜ್ಞಾನೋಕ್ತಿಗಳಲ್ಲ. ಆಮೇಲೆ ಹಲ್ಲೆಲೂಯ. ಆದಿಕಾಂಡನೂ ಅಲ್ಲ. ಆದಿಕಾಂಡದಲ್ಲೇ ಕೆಲವು ಅರ್ಥ ಆಗಲ್ಲ, ಅದು ನಿಮ್ಗೆ ಈ ದಿನಗಳಲ್ಲಿ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ತಲೆ ಎತ್ತಿ ಕೇಳಿ, ಗಮನ ಕೊಟ್ಟು ಕೇಳಿ. ಪ್ರಕಟಣೆ ಗ್ರಂಥ ತುಂಬಾ ಹಾರ್ಡ್. ತುಂಬಾ ಹಾರ್ಡ್ ಅಂದ್ರೆ ನಾವು ಓದ್ತಾ ಇದ್ರೆ, ಕೇಳ್ತಾ ಇದ್ರೆ, ಪರಿಶುದ್ಧಾತ್ಮನಿಗೆ ಸಹಾಯ ಕೊಡ್ತಾ ಇದ್ರೆ ಈಸಿ. ಹಲ್ಲೆಲೂಯ. ಹಳೆ ಮೆಸೇಜ್ಗಳೆಲ್ಲ ನೆನಪಲ್ಲಿರ್ಲಿ ನಿಮ್ಗೆ. ಹಳೆ ವಾಕ್ಯಗಳೆಲ್ಲ ನಿಮ್ ನೆನಪಲ್ಲಿ ಚೆನ್ನಾಗಿರ್ಲಿ. ಯಾಕಂದ್ರೆ ಹಳೆ ಮೆಸೇಜ್ ಅಲ್ಲಿ ಇವತ್ತು ಕೂಡ ಕೆಲವು ಪಾಯಿಂಟ್ಸ್ ಐತೆ. ಜಾರತ್ವ ಅಂದ್ರೆ ಏನು? ಮೋಸ, ನಮ್ದವ್ರಿಗೆ ಮೋಸ ಮಾಡೋದು. ಈಗ ಯೇಸುವನ್ನ ನಂಬದವರು ಕೂಡ ವಿಗ್ರಹಗಳನ್ನ, ಈ ಲೋಕ ದೇವರುಗಳನ್ನ ನಂಬಿದ್ದಾರೆ. ಸುಳ್ಳು ಹೇಳ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ವಂಚಿಸ್ತಾ ಇದ್ದಾರೆ. ಬಡ ಹುಟ್ಟಿದವ್ರು ಮೋಸ ಮಾಡ್ತಾ ಇದ್ದಾರೆ. ಕಟ್ಕೊಂಡಿದ್ ಗಂಡನಿಗೆ, ಕಟ್ಕೊಂಡಿದ್ ಹೆಂಡತಿಗೆ, ಆಮೇಲೆ ನಮ್ಮದವ್ರಿಗೆ ಅನ್ಯಾಯ ಮಾಡೋದು, ಪಕ್ಕದ ಜಾಗ ಹಾಕೊಳ್ಳೋದು, ಒಂದು ಅಡಿ ಹಾಕೊಂಡ್ಬಿಡೋದು, ಕೊಟ್ಟಿದ್ದು ವಸ್ತುನ ರಿಟರ್ನ್ ಕೊಡಲ್ಲ, ಕೊಟ್ಟಿಲ್ಲ ಅಂತ ಹೇಳೋದು, ದುಡ್ಡಿರ್ಲಿ ವಸ್ತು ಇರ್ಲಿ, ಇವೆಲ್ಲ ಜಾರತ್ವಕ್ಕೆ ಸೇರ್ತೈತೆ, ಮೋಸಕ್ಕೆ ಸೇರ್ತೈತೆ, ಅನೀತಿಗೆ ಸೇರ್ತೈತೆ, ಅನ್ಯಾಯಕ್ಕೆ ಸೇರ್ತೈತೆ, ಪಾಪಕ್ಕೆ ಸೇರ್ತೈತೆ. ಸರಿ, ಈ ಬಾಬಿಲೋನ್ ಅಂದ್ರೆ ಯಾರು? ಬಾಬಿಲೋನ್ ಎಲ್ಲಿದ್ದಾರೆ? ಬಾಬಿಲೋನ್ ಅನ್ನೋದು ಒಂದು ಊರ, ಒಂದು ಸ್ತ್ರೀನ, ಒಂದು ಗ್ರಾಮನ, ಒಂದು ಪಟ್ಟಣ? ಎಲ್ಲಿದೆ ಇವಾಗ? ಈ ಬೈಬಲ್ ಏನ್ ಹೇಳುತ್ತೆ? ಪರಿಶುದ್ಧಾತ್ಮ ಅದ್ರ ಬಗ್ಗೆ ಕುರಿತು ಪ್ರಕಟಣೆ ಗ್ರಂಥದಲ್ಲಿ ಏನ್ ಹೇಳಿದ್ದಾನೆ? ಯೆಶಾಯ ಗ್ರಂಥದಲ್ಲಿ ಹೇಳಿದೆ, ಯೆರೆಮೀಯ ಗ್ರಂಥದಲ್ಲಿ ಹೇಳಿದೆ. ಪ್ರೈಸ್ ದ ಲಾರ್ಡ್. ಸಾಲದು ಅಂದಿರಾ, ಇನ್ನು ಅನೇಕ ಕಡೆಗಳಲ್ಲಿ ಈ ಬಾಬಿಲೋನ್ ಬಗ್ಗೆ ಅದ್ಭುತವಾಗಿ ಮಾತಾಡಿದೆ. ದಾನಿಯೇಲ ಗ್ರಂಥ 4-5 ಅಧ್ಯಾಯಗಳು ಬಾಬಿಲೋನ್ ಬಗ್ಗೆ ಬರೀತೈತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಬಾಬಿಲೋನ್ ಅನ್ನೋದು ಈ ಪ್ರಪಂಚದ ಲೆಕ್ಕದಲ್ಲಿ ಇರಾನ್ನ ಬಾಬಿಲೋನ್ ಅಂತಾರೆ. ಏನಿದ್ರೆ ಬರ್ಕೊಳ್ಳಿ, ಒಳ್ಳೇದು. ಇರಾಕ್ ಕೇಳಿದ್ರಾ? ಮೇದಿಯಾ ಪೆರಿಸಿಯಾ ಸಾಮ್ರಾಜ್ಯ. ಮೇದಿಯಾ ಸಾಮ್ರಾಜ್ಯನ ಇರಾಕ್ ಅಂತಾರೆ, ಅದೇ ಬಾಬಿಲೋನ್. ಅದಕ್ಕಿರೋ ಇನ್ನೂ ಹಲವು ಹೆಸರುಗಳು ಏನಂದ್ರೆ ಬಾಬಿಲೋನ್ ಅಂತಾರೆ, ಶಿರಾನ್ ದೇಶ ಅಂತಾರೆ, ಚೀನ್ ದೇಶ ಅಂತಾರೆ. ಚೀನಾ ಅಲ್ಲ. ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. 4 ಹೆಸರುಗಳು ಕರೀತಾರೆ ಒಟ್ಟು ಅದಕ್ಕೆ. ಪ್ರೈಸ್ ದ ಲಾರ್ಡ್. ಎಷ್ಟು ಹೆಸರು? 4 ಹೆಸರು. ಏನೇನು ಹೆಸರು? ಬಾಬಿಲೋನ್ ಒಂದು, ಇರಾನ್ ಒಂದು, ಆಮೇಲೆ ಶಿನಾರ್ ಪರ್ವತ ಕೇಳಿದಿರಾ? ಶಿನಾರಲ್ಲೇ ಅದನ್ನೇ ಬಾಬಿಲೋನ್ ಅಂತಾರೆ. ಹಲ್ಲೆಲೂಯಾ. ಇದು ಎಲ್ಲಿದೆ? ಬಂದೆ ಫಸ್ಟ್ ವಾಕ್ಯ ಎಲ್ಲಿ ಬರ್ತೈತೆ? ಆದಿಕಾಂಡ 10ನೇ ಅಧ್ಯಾಯದಲ್ಲಿ, ಆದಿಕಾಂಡ 11ನೇ ಅಧ್ಯಾಯದಲ್ಲಿ ಇದೆ. ಆದಿಕಾಂಡ 1ರಿಂದ 11 ಅಧ್ಯಾಯವರೆಗೂ ಇಡೀ ಬೈಬಲ್ಗೆ ಮ್ಯಾಪ್ ಇದ್ದಂಗೆ. ಇಡೀ ಬೈಬಲ್ಗೆ ಏನಿದ್ದಂಗೆ 11 ಅಧ್ಯಾಯಗಳು. ಎಲ್ಲರೂ ಮಾತಾಡ್ಬೇಕು. ಯಾಕೆ ನೀವೆಲ್ಲ ಮಾತಾಡಲ್ಲ? ಬೈಬಲ್ ಮಾತಾಡ್ಬೇಕು. ಆದಿಕಾಂಡ 11 ಅಧ್ಯಾಯಗಳು ಏನಂತಾರೆ? ಬೈಬಲ್ಗೆ ರೂಟ್ ಮ್ಯಾಪ್ ಇದ್ದಂಗೆ. ಆ 11 ಅಧ್ಯಾಯದಲ್ಲಿ ಕಂಪ್ಲೀಟ್ಲಿ ಇಡೀ ಬೈಬಲ್ಗೆ ಎಲ್ಲೆಲ್ಲಿ ಬೇಕೋ ಕನೆಕ್ಟ್ ಕೊಡ್ತೈತಾರೆ. ನೀನೆಲ್ಲನ ಮೆಸೇಜ್ ತಗೋ. 11 ಅಧ್ಯಾಯದಲ್ಲಿ ಒಂದು ಸಂಬಂಧ ಇರ್ತದೆ. ನೋಡೋಣ, ಸಂಬಂಧ ನೋಡ್ಬಿಟ್ಟು ಬಾಬೆಲ್ ಬಗ್ಗೆ ಮಾತಾಡೋಣ. ಬಾಬೆಲ್ ಎಲ್ಲಿದೆ? ಇರಾಕಿಂದ 80 ಕಿಲೋಮೀಟರ್ ದೂರದಲ್ಲಿ, 70ರಿಂದ 80 ಕಿಲೋಮೀಟರ್ ದೂರದಲ್ಲಿ ಬಾಬೆಲ್ ಅನ್ನೋ ಸ್ಥಳ ಬರ್ತೈತೆ. ಅಲ್ಲಿ ನಿಮ್ರೋದ್ ಒಂದು ಟವರ್ ಅನ್ನ ಕಟ್ತಾನೆ, ಗೋಪುರವನ್ನ ಕಟ್ತಾನೆ. ಕನ್ನಡದಲ್ಲಿ ಏನಕ್ಕಂತ ಅಂದ್ರೆ, ದೇವರು ಮನುಷ್ಯನನ್ನು ಉತ್ಪತ್ತಿ ಮಾಡಿ ಭೂಮಿಯೆಲ್ಲ ಹರಡಿಕೊಳ್ಳಿ, ಭೂಮಿಯೆಲ್ಲ ಆವರಿಸಿಕೊಳ್ಳಿ ಅಂತ ಆಶೀರ್ವಾದ ಮಾಡಿದ ಆದಾಮನನ್ನ, ಅವಳನ್ನ. ಒಂದು ಬಯಲು ಸಿಗ್ತದೆ. ಆ ಬಯಲು ಸಿಕ್ಕಿದ ತಕ್ಷಣ ಇವ್ರೇನ್ ಮಾಡ್ತಾರೆ ಅಂದ್ರೆ, ನಾವೆಲ್ಲ ಅಲ್ಲಿ ಹೋಗೋದು ಬೇಡ, ದೇವ ಚಿತ್ತಕ್ಕೆ ವಿರುದ್ಧ, ಇಲ್ಲೇ ಒಂದು ಪಟ್ಟಣನ ಕಟ್ಬಿಡೋಣ,
ಆಕಾಶವನ್ನು ಮುಟ್ಟಿ ನೋಡ್ಬೇಕು. ಹೆಂಗಂತೆ? ಇದು ದೇವರಿಗೆ ಫುಲ್ ಅಗೇನಿಸ್ಟ್. ಇಲ್ಲಿ ಮನುಷ್ಯನ ಒಗ್ಗಟ್ಟು ಬರ್ತಾ ಇದ್ದಾನೆ, ದೇವರಿಗೆ ವಿರೋಧ, ದೇವರಿಗೆ ವಿರುದ್ಧವಾಗಿ ಕಟ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ಸಿಟಿಗಳಲ್ಲಿರೋ ಪಾಪ ಹಳ್ಳಿಗಳಲ್ಲಿಲ್ಲ. ಸಿಟಿಗಳಲ್ಲೇ ಜಾಸ್ತಿ ಪಾಪ, ಪಟ್ಟಣ ಪ್ರದೇಶಗಳಲ್ಲೇ ಜಾಸ್ತಿ ಪಾಪ. ಒಂದು ಬ್ಯಾಂಗ್ಳೂರು ಪಟ್ಟಣ ತಕೊಂಡ್ರೆ ಎಲ್ಲಾ ವಿಧವಾದ ಪಾಪಗಳಿರ್ತೈತೆ. ಒಂದು ಚೆನ್ನೈ ಪಟ್ಟಣನ ತಕೊಂಡ್ರೆ, ಒಂದು ಸಿಕಿಂದ್ರಾಬಾದ್, ಹೈದರಾಬಾದ್ ಅಂತ ಪಟ್ಟಣಗಳನ್ನು ತಕೊಂಡ್ರೆ, ಒಂದು ಡೆಲ್ಲಿ, ಕೋಲ್ಕತ್ತಾ ಅಂತ ಪಟ್ಟಣಗಳನ್ನು ತಕೊಂಡ್ರೆ ಎಲ್ಲ ವಿಧವಾದ ಪಾಪಗಳಲ್ಲಿ ಇರ್ತೈತೆ. ಅದೇ ರೀತಿಯಾಗಿ ಚೀನ್, ಬಾಬಿಲೋನ್ ಅನ್ನೋ ಪಟ್ಟಣದಲ್ಲಿ ಎಲ್ಲ ವಿಧವಾದ ಪಾಪಗಳಲ್ಲೇ ಸ್ಟಾರ್ಟ್ ಆಗಿದ್ದು. ಪ್ರಪಂಚದಲ್ಲೇ, ಭೂಮಿಯಲ್ಲಿ ನಾವು ಮಾಡೋ ಈ ಪ್ರಪಂಚದಲ್ಲಿ ಮನುಷ್ಯರು ಮಾಡೋ ಒಂದೊಂದು ಪಾಪ ಇರಲಿ, ಮಾಟ ಮಂತ್ರ ಇರಲಿ, ಅಶುದ್ಧ ಕಾರ್ಯಗಳಿರ್ಲಿ, ಅನೀತಿ ಕಾರ್ಯಗಳಿರ್ಲಿ, ಅಸಹ್ಯ ಕಾರ್ಯಗಳಿರ್ಲಿ, ಕಿವಿ ಕೇಳದಿರೋದು, ಕಣ್ಣು ನೋಡದೇ ಇರೋದು, ಮಾಟ ಮಂತ್ರ, ವಿಗ್ರಹ ಆರಾಧನೆ, ಕೆಡಿಸೋದು, ಮೋಸ, ಹೋಮೋಸೆಕ್ಸುವಾಲಿಟಿ, ಪ್ರತಿ ಒಂದು ಕೂಡ ಬಾಬೇಲಿಂದನೇ ಆರಂಭ ಆಗಿದ್ದು. ಅದಕ್ಕೆ ಇಲ್ಲಿ ವಾಕ್ಯ ಏನ್ ಬಂತಂದ್ರೆ ತಾಯಿ, ಅಸಹ್ಯ ಕಾರ್ಯಗಳಿಗೆ ತಾಯಿ. ಇವಾಗ ಈ ಪಟ್ಟಣ ಇರಾಕಲ್ಲಿ ಇದೆ ಅಂತ ನಾನು ಹೇಳಿದ್ನಲ್ಲ ನಿಮ್ಗೆ, ಅದು ಮುಳುಗೋಗಿದೆ ನೀರಲ್ಲಿ. ಇಲ್ಲ, ಆ ಬಾಬೇಲ್ ಪಟ್ಟಣನೇ ಇಲ್ಲ. ಆಮೇಲೆ ಇವಾಗ ಇದು ಎಲ್ಲಿದೆ ಅಂದ್ರೆ ಇದರ ಆಫೀಸು ಆಮೇಲೆ ಬಿಲಿಗಮ್ ಅಲ್ಲಿ ಇದೆ. ಎಲ್ಲಿದೆ? ಬಿಲಿಗಮ್ ದೇಶದಲ್ಲಿದೆ. ದೇಶ ಬೆಳಗಾವಿ ಅಲ್ಲ, ಬೆಳಗಾಂ ಅಲ್ಲ, ಬಿಲಿಗಮ್ ದೇಶದಲ್ಲಿ ಈ ಒಂದು ಬಾಬೇಲ್ ಗೋಪುರ, ಅಲ್ಲಿ ಒಂದು ಪ್ರಾಣಿ, ರೆಡ್ ಬುಲ್ ನೋಡಿದಿರಾ? ಅದ್ರ ಮೇಲೆ ಒಂದು ಪ್ರಾಣಿ ಇರ್ತೈತೆ. ಅದೇ ತರನೇ ಪ್ರಾಣಿ ಮಾಡಿಬಿಟ್ಟು ಎತ್ತು ತರ ಇರ್ತೈತೆ. ಅದ್ರ ಮೇಲೆ ಒಂದು ಹೆಂಗಸನ್ನ ಕೂರಿಸಿದ್ದಾರೆ. ಇಲ್ಲಿ ತಾಯಿ ಅಂತಿರೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಬೆಲಿಗಾಮ್ ಅಲ್ಲಿ ಆಫೀಸ್ ಇದೆ. ಆ ಆಫೀಸು ದೊಡ್ಡ ಬಿಲ್ಡಿಂಗು. ಆ ಬಿಲ್ಡಿಂಗು ಫುಲ್ ಕನ್ಸ್ಟ್ರಕ್ಷನ್ ಆಗಿಲ್ಲ, ಅದೇ ತರನ ಕಟ್ಟಿದ್ದಾರೆ. ಹೆಂಗೆ ದೇವರ ಬಾಬೇಲ್, ಆ ದೇವರು ಈ ಮನುಷ್ಯನ್ ಕಟ್ಟೋ ಗೋಪುರ ನೋಡಕ್ ಬಂದಂತೆ. ಆ ಗೋಪುರ ಬಹಳ ಎತ್ತರವಾಗಿ ಕಟ್ಕೊಂಡು ಸುಣ್ಣದ ಒಂದು ಕಲ್ಲುಗಳಲ್ಲಿ ಸುಣ್ಣ, ಗಾರೆ ಬದಲಾಗಿ ಸುಣ್ಣ ಸೇರಿಸಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಎಷ್ಟು ದೂರ ಕಟ್ಬೇಕಂತ ಬಾಣ ಬೇರೆ ಬಿಟ್ಟು ನೋಡ್ತಾ ಇದ್ದಾನೆ ಡಿಸ್ಟೆನ್ಸ್ಗೆ. ಆಮೇಲೆ ಈ ಮನುಷ್ಯ ಕಟ್ಟೋ ಗೋಪುರ ನೋಡಕ್ ಬಂದು ಅವರಲ್ಲಿ ತಾರು ಮಾರನ ಮಾಡಾಕ್ತಾನೆ. ಬರ್ಕೊಳ್ಳಿ, ಬಾಬೇಲ್ ಅಂದ್ರೆ ತಾರು ಮಾರು, ಬರ್ಕೋಬೇಕು. ಬಾಬೇಲ್ ಅಂದ್ರೆ ಏನರ್ಥ ಕನ್ನಡದಲ್ಲಿ? ಇಬ್ರಿಯ ಭಾಷೆ ಬಾಬೇಲು, ಕನ್ನಡ ಅರ್ಥ ತಾರು ಮಾರು. ಇನ್ನೂ ಒಂದು ಅರ್ಥ ಗಲಿಬಿಲಿ. ಗಲಿಬಿಲಿ, ಗಲಿಬಿಲಿ ಜೀವನ ನಿನ್ನಲ್ಲಿ ಇದೆಯಾ? ಬಾಬಿಲೋನ ಆತ್ಮ ಅದು. ಗಡಿಬಿಡಿ, ಎಲ್ಲಾದ್ರಲ್ಲಿ ಗಡಿಬಿಡಿ, ಗಲಿಬಿಲಿ ಕೇಳಿದ್ಯಾ? ಗಲಿಬಿಲಿ ಆಗೇ ಇರೋದೆ ಹೋಗ್ಲೂ. ಒಳ್ಳೆ ಗಲಿಬಿಲಿ ಅಲ್ಲ, ಕೆಟ್ಟ ಗಲಿಬಿಲಿ. ಗಾಬರಿ, ಎಲ್ಲದಕ್ಕೂ ಗಾಬರಿ. ಏನ್ ಕೇಳಿದ್ರೆ ದಿಗಿಲು, ಗಾಬರಿ, ಗಲಿಬಿಲಿ. ಬಾಬಿಲೋನ್ ಸ್ಪಿರಿಟ್ ಅದು, ಬಾಬಿಲೋನ ಆತ್ಮ. ಇವತ್ತು ನಿನ್ನಲ್ಲಿದ್ರೆ ಅದು ಬಿಟ್ಟು ಹೋಗ್ಬಿಡಿ. ಬಾಬಿಲೋನ್ ಅಂದ್ರೆ ಗಲಿಬಿಲಿ, ತಾರುಮಾರು, ಕೆಡವು ಬಿಟ್ಟ. ಅರ್ಧ ಬರ್ಧ ಹಂಗೆ ಒಡೆದೋಯ್ತು ಆ ಬಿಲ್ಡಿಂಗ್. ಕಟ್ತಾ ಇರೋ ಬಿಲ್ಡಿಂಗ್ ಕತ್ತರಿಸಿದ್ರೆ ಹೆಂಗಿರ್ತೈತೆ? ಆ ಕತ್ತರಿಸೋ ತರನೇ ಇದೆ. ಹಲ್ಲೆಲೂಯಾ. ಅದೇ ತರನೇ ಬೆಲಿಗಾಮಲ್ಲಿ ದೇಶದಲ್ಲಿ ಕಟ್ಟಿದ್ದಾರೆ. ಕಟ್ಟಿಬಿಟ್ಟು ಅದರಲ್ಲಿ 666 ಸೀಟ್ ಖಾಲಿ ಇದೆ. ಬೇಕಿದೆಲ್ಲ ಅದರಲ್ಲಿ ಪ್ರೆಸಿಡೆಂಟ್ಗಳು ಕೂತಿದ್ದಾರೆ. ಅದರಲ್ಲಿ 27 ದೇಶ ಇದೆ. 10 ದೇಶಗಳು ಮೇಯ್ನು, 10 ದೇಶಗಳ ಕಡೆ ಮಿಕ್ಕಿದ ದೇಶಗಳಿದೆ. ಯುರೋಪ್ ಯೂನಿಯನ್ ಅಂತ ಅದರ ಹೆಸರು. ಅದ್ರ ಮುಂದೆ ಒಂದು ಹೆಂಗಸಿದ್ದಾಳೆ. ಈ ವಾಕ್ಯದಲ್ಲಿ ಬರ್ದಿರೋ ಪ್ರಕಾರ ಆ ಬಾಬಿಲೋನ್ ಬಿಲ್ಡಿಂಗ್ ಮುಂದ್ಗಡೆ, ಆ ಯುರೋಪ್ ಯೂನಿಯನ್ ಬಿಲ್ಡಿಂಗ್ ಮುಂದ್ಗಡೆ ಈ ಹೆಣ್ಣನ್ನ ಕ್ಲೀನ್ ಆಗಿ ಕೂರಿಸಿದ್ದಾರೆ. ನೀವು ಗೂಗಲ್ ಅಲ್ಲಿ ಹೊಡೆದ್ರೆ ಕ್ಲೀನ್ ಆಗಿ ಸಿಗ್ತೈತೆ. ಗೊತ್ತಿಲ್ಲ ಅಂದ್ರೆ ಲಿಂಕ್ ಕಳಿಸ್ತೀನಿ, ಫೋನ್ ಮಾಡಿ. ಕ್ಲೀನ್ ಆಗಿ ಕೂರಿಸಿದ್ದಾರೆ. ಈ ವಾಕ್ಯದಲ್ಲಿ ಏನ್ ಬರ್ದಿದೋ ಆ ಸ್ತ್ರೀ ಅಲ್ಲಿ ಕೂತಿದ್ದಾಳೆ. ಈಗ ಅದೆಲ್ಲ ವಾಕ್ಯ ಸಿಗ್ತೈತೆ ನಿಮ್ಗೆ. ಬಾಬಿಲೋನ್ ಅಂದ್ರೆ ಏನು? ತಾರು ಮಾರು. ಎರಡನೇದು ಗಲಿಬಿಲಿ. ಬಾಬಿಲೋನ್ ಎಲ್ಲಿದೆ? ಇರಾಕ್. ಇರಾಕಿಂದ 80 ಕಿಲೋಮೀಟರ್. ಅದು ಮುಳುಗೋಗಿದೆ. ಈಗ ಅದ್ರ ಹೆಡ್ ಆಫೀಸು
ಬಿಲಿಗಾಮ್ ದೇಶದಲ್ಲಿದೆ. ಅದ್ರ ಮುಂದ್ಗಡೆ ಸೇಮ್ ಅರ್ಧ ಒಡೆದೋಗಿರೋ ಬಿಲ್ಡಿಂಗ್, ಬಾಬಿಲೋನ್ ಬಿಲ್ಡಿಂಗ್ ಹೆಂಗಿದೆಯೋ ಹಂಗೆ ಕಟ್ಟಿದಾರ ಅವರು. ಆಮೇಲೆ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಿ, ಏನ್ ಈ ವಾಕ್ಯ ಇಷ್ಟು ಕರೆಕ್ಟ್ ಆಗಿದೆ, ಏನು ಇಲ್ದಿರೋದು ಈ ಬೈಬಲ್ ಅನ್ನ ಬರ್ದಿರೋದು, ಇಷ್ಟು ಕರೆಕ್ಟ್ ಆಗಿ ಬೈಬಲ್ ಹೇಳ್ತೈತೆ ವಾಕ್ಯ. ದೇವರಾತ್ಮನು ಓದಿ ಆದಿಕಾಂಡ 10:6-10. ಅಲ್ಲಿ ತಿರ್ಗಾ ಪ್ರಕಟಣೆ ಗ್ರಂಥಕ್ಕೆ ಬರಬೇಕು, ಓದ್ಬೇಕು, ಬೇಗ ಹೋಗ್ಬೇಕು. ಜೋರಾಗಿ ಓದಮ್ಮ, ಇಲ್ಲಿ ಯೂಟ್ಯೂಬ್ ಚಾನಲ್ ಕೇಳಿಸೋದರ. ಯಾಮಾನವನು ನೋವನ ಮಗ, ಎರಡನೇ ಮಗ. ಚೆನ್ನಾಗಿ ಆರಾಮಾಗಿ ಕೇಳಿ. ಕೇಳ್ಬೇಕು, ಈ ಕಡೆ ಗಮನ ಕೊಡ್ಬೇಕು. ನಿಮ್ರೋದ್, ಇವನೇ ಕಟ್ಟಿದ್ದು ಬಾಬೇಲ್ ಪಟ್ಟಣ. ಹೆಸರು ಹೇಳಿ ಎಲ್ಲಾರು. ನಿಮ್ರೋದ್ ಅಂತ ಹೇಳಿ. ಇವ್ರ ಹೆಂಡತಿ ಹೆಸರು ಸಮೀರಾಮಿಸ್. ಇವ್ರ ಹೆಂಡತಿ ಹೆಸರೇನು? ಆಕೆಗಿರೋ ಇನ್ನೊಂದು ಹೆಸರೇ ಆಮೇಲೆ ಇಸ್ತಾರ್. ಹೇಳಿ ಎಲ್ಲಾರು. ಇದನ್ನೇ ಈಸ್ಟರ್ ಹಬ್ಬ ಅಂತ ಮಾಡ್ತಾರೆ. ಈಕೆ ಹೆಂಡತಿ ಹೆಸರು, ಈತನ ಹೆಂಡತಿ ಹೆಸರು ಸಮೀರಾಮಿಸ್. ಆಕೆಗಿರೋ ಇನ್ನೊಂದು ಹೆಸರೇ ಇಸ್ತಾರ್. ಆಮೇಲೆ ಅದನ್ನೇ ಈಸ್ಟರ್ ಹಬ್ಬ ಅಂತ ಆಚರಿಸ್ತೀವಿ. ಕ್ರಿಸ್ಮಸ್ ಆಗಲಿ ಈಸ್ಟರ್ ಹಬ್ಬ ಆಗಲಿ ಮೊದಲಿಂದ ಇರೋದಲ್ಲ. ನೀವು ಮಾಡಿದ್ರೆ ಮಾಡ್ಕೊಳ್ಳಿ, ನನಗೆ ಗೊತ್ತಿಲ್ಲ, ನನಗಂತೂ ಅವುಗಳಲ್ಲಿ ಇಂಟ್ರೆಸ್ಟೆಡ್ ಇಲ್ಲ. ಅನ್ಯ ದೇವತೆಗಳನ್ನ ಆರಾಧನೆ ಮಾಡೋದು, ಮರವನ್ನ ಆರಾಧನೆ ಮಾಡೋದು, ಮರವನ್ನ ಡಿಸೈನ್ ಮಾಡಿದ್ರೆ ಮರನ ಆರಾಧಿಸೋದು, ಮರದ ಹಣ್ಣು ತಿಂದೆ ಮನುಷ್ಯ ಮೋಸ ಹೋಗಿದ್ದು. ಅದಿರಲಿ, ವಿಷಯ ಬೇರೆ ಆಗ್ಬಿಡ್ತದೆ. ಇಲ್ಲಿ ಹೆಸರು ನಿಮ್ರೋದ್ ಅಂತ ಬರ್ತದೆ. ನಿಮ್ಗೆ ಆಲ್ರೆಡಿ ಮೊದಲೊಂದು ಸಾರಿ ಹೇಳಿದ್ದೀನಿ. ಅವ್ರ ಹೆಂಡತಿ ಹೆಸರು ಸಮೀರಾಮಿಸ್. ಅವರ ಮಗನ ಹೆಸರು ಹೇಳಿ, ನೀವು ಯಾರು ಹೇಳಿದ್ದೀನಿ, ಬರ್ಕೊಟ್ಟಿದ್ದೀರಿ ನೀವು. ಈಸ್ಟರ್ ಹಬ್ಬದ ದಿನ ಕೊಟ್ಟಿದ್ದೀನಿ ಆ ಮೆಸೇಜ್. ಎಲ್ಲ ಹೇಳ್ತಾ ಇದ್ರು ಕರೆಕ್ಟ್. ತಮ್ಮೂಸ್ ಬರ್ಕೊಳ್ಳಿ. ತಮ್ಮೂಸ್, ಏನ್ ನಾಚಿಕೆ ಪಡಬೇಡಿ, ಫೇಲ್ಯೂರ್ ಆದ್ರೆ ಇನ್ನೊಂದ್ಸಾರಿ ಪಾಸ್ ಆಗ್ತೀವಿ. ತಮ್ಮೂಸ್, ಅವನಿಗಾಗಿ ಅಳ್ತಾ ಇದ್ರು. ಆಮೇಲೆ ಇವನೇ, ಇವ್ರ ತಾಯಿನೇ ಎಲ್ಲಿ ಹೋದ್ರೇನು ಮಗನ ಸಟ್ಟಲ್ಲಿ ಇರ್ತಾರೆ, ಇಲ್ಲಿ ನಕ್ಷತ್ರಗಳಿರ್ತೈತೆ, ಇಲ್ಲೊಂದು ಕಿರೀಟ ಇರ್ತೈತೆ. ಇವರು ತಂದಿರೋ ಆರಾಧನೆ ಇವರಿಬ್ಬರನ್ನೇ ಎಲ್ಲ ಒಂದು ಜನಾಂಗಗಳಲ್ಲಿ ಇರ್ತಾರೆ. ಅಮ್ಮ ಮಗ ಆರಾಧನೆ ಅಂತಾರೆ. ನಮ್ಮ ಕ್ರಿಶ್ಚಿಯನ್ ಅಲ್ಲಿ ಇದೆ, ಅವ್ರು ಕ್ರಿಶ್ಚಿಯನ್ ಅಲ್ಲ, ರೋಮನ್ ಕ್ಯಾಥಲಿಕ್ ಅವ್ರು ಮಾಡ್ತಾರೆ. ಮಗನ ಇಲ್ಲಿ ಕೂರಿಸ್ಕೊಂಡಿರ್ತಾರೆ, ತಾಯಿ ಇಲ್ಲಿ ಇರ್ತೈತೆ, ಅಲ್ಲಿ ಕಿರೀಟ ಇರ್ತೈತೆ, ಇಲ್ಲಿ ಸ್ಟಾರ್ಗಳಿರ್ತೈತೆ. ಆಮೇಲೆ ಇಲ್ಲಿ ಸ್ಟಾರ್, ಕಿರೀಟ, ಮಗನ ಕೂತಿರ್ತಾನೆ. ಇದೇ ಟೈಪಲ್ಲೇ ಇವ್ರನ್ನೇ ಮೊದಲನೇ ಚಕ್ರವರ್ತಿ, ರೋಮ್ ಚಕ್ರವರ್ತಿ ಯೇಸುವನ್ನ ನಂಬ್ದ. ಅವ್ರ ತಾಯಿ ಯೇಸು ಬಗ್ಗೆ ಹೇಳ್ತಾ ಇದ್ಲಂತೆ. ಹೇಳ್ತಾ ಇರುವಾಗ ಒಂದ್ಸಾರಿ ಯುದ್ಧಕ್ಕೆ ಹೋದ. ಯುದ್ಧದಲ್ಲಿ ಶತ್ರುಗಳು ಎದುರಾದಾಗ ಅವ್ರ ತಾಯಿ ಹೇಳಿದ್ರಂತೆ, ಪ್ರೇಯರ್ ಮಾಡು, ಯೇಸು ಸ್ವಾಮಿ ಒಳ್ಳೆಯವನು ಅಂತ. ಪ್ರೇಯರ್ ಮಾಡಿದ್ರೆ ಅವನ ಹೆಸರು ಕಾನ್ಸ್ಟೆಂಟ್ ನೋಬೆಲ್ ಅಂತ ಬರ್ಕೊಳ್ಳಿ. ಫಸ್ಟ್ ಇವನೇ ರೋಮನ್ ಅಲ್ಲಿ ದೇವ್ರು ನಂಬಿದವನು. ಇವನೇ ಕ್ರಿಸ್ಮಸ್ ಹಬ್ಬನ, ಈಸ್ಟರ್ ಹಬ್ಬನ ತಂದವನು. ಅಲ್ಲೆಲ್ಲೂಯಾ. ಕಾನ್ಸ್ಟೆಂಟ್ ನೋಬೆಲ್. ಇವನು ಯುದ್ಧಕ್ಕೆ ಹೋದಾಗ ಪ್ರೇ ಮಾಡ್ತಾನೆ. ಪ್ರೇ ಮಾಡಿದ್ರೆ ಆಕಾಶದಲ್ಲಿ ಶಿಲುಬೆ ಕಾಣಿಸ್ತದೆ. ಬಂದು ಮನೆಯಲ್ಲಿ ಆ ಸೈನ್ಯದಲ್ಲಿ ಕೇಳ್ತಾರೆ, ಏನ್ ನನಗೆ ಶಿಲುಬೆ ಕಾಣಿಸ್ತದೆ? ಯೇಸು ಕ್ರಿಸ್ತನೆಂಬ ಮನುಷ್ಯನು, ಯೂದನು ಅಲ್ಲಿ ಸತ್ತಿದ್ದಾನೆ. ಆತನು ಕ್ರೈಸ್ತರ ಆರಾಧ್ಯ ದೇವರು. ಆ ಶಿಲುಬೆನ ಇಟ್ಕೊಂಡು ಯುದ್ಧಕ್ಕೆ ಹೋಗು. ಶಿಲುಬೆನ ಇಟ್ಕೊಂಡು ಯುದ್ಧಕ್ಕೆ ಹೋಗ್ತಾನೆ, ಜಯ ಸಿಕ್ಬಿಡ್ತು. ನನಗೆ ಬಹಳ ಸಂತೋಷ ಆಗೋಯ್ತು. ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡ್ಕೊಂಡ್ಬಿಟ್ಟ, ದೀಕ್ಷಾಸ್ಥಾನ ತಗೊಂಡ್ಬಿಟ್ಟ, ಒಂದು ಒಳ್ಳೆ ಟೆಂಪಲ್ ಅನ್ನ ಕಟ್ಟಿದ. ಇವತ್ತು ರೋಮನ್ ಕ್ಯಾಥಲಿಕ್ ಕಟ್ತಾರಲ್ಲ, ಶಿವಾಜಿನಗರದಲ್ಲಿ ಕಟ್ಟಿದಲ್ಲ, ಸೇಮ್ ಅದಕ್ಕಿಂತ ಬ್ಯೂಟಿಫುಲ್ ಆಗಿ ಕಟ್ಬಿಟ್ಟ. ರಾಜರು ಚರ್ಚ್ ಕಟ್ಟಿದ್ರೆ ಹೆಂಗಿರ್ತೈತೆ, ಹಿಂಗೆಲ್ಲ ಇರಲ್ಲ. ಒಂದೊಂದು ಕೂಡ ಸೂಪರ್ ಆಗಿ ಕಟ್ಟಿರ್ತಾರೆ. ಕಟ್ಟಿದ, ಸರಿ ಕಟ್ಬಿಟ್ಟ, ಸರಿ ಎಲ್ಲಾರು ಕ್ರಿಶ್ಚಿಯನ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಚಿಕ್ಕ ಮಕ್ಕಳು ಕೂಡ ದೀಕ್ಷಾಸ್ಥಾನ ಕೊಡ್ತಾರೆ. ಚಿಕ್ಕ ಮಕ್ಳಿಗೆ ಯಾಕೆ ದೀಕ್ಷಾಸ್ಥಾನ ಕೊಡ್ತಾರೆ ಅಂತ ಗೊತ್ತಾಯ್ತಾ? ಒಬ್ಬ ಹೊರಗಡೆ ಇರೋನು
ದೇವರಲ್ಲಿ ಬಂದು ತನ್ನ ಇಷ್ಟಾನುಸಾರ ಬೈಬಲ್ ಸೈಡ್ಗೆ ಇಟ್ಬಿಟ್ಟು ದೇವ್ರನ್ನ ಆರಾಧಿಸ್ತಾನೆ, ಚರ್ಚ್ಗೆ ಹೋಗ್ತಾನೆ, ಬೇರೆ ದೇವ್ರನ್ನ ಮುಗಿಯಲ್ಲ. ಹೆಂಗೆ ಇವೆಲ್ಲ ಬಂತು ಅಂತ ನಿಮ್ಗೆ ಹೇಳ, ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ದೀಕ್ಷಾ ಸ್ಥಾನ ಕೊಟ್ಬಿಟ್ಟ. ಯಾಕೆ? ಇವ್ರು ಯಾರು ನರಕಕ್ಕೆ ಹೋಗ್ಬಾರ್ದು. ಅದಕ್ಕೂ ನೋಡಿ ಆನ್ಸರ್ ಇದೆ. ಇವ್ರು ಯಾರು ನರಕಕ್ಕೆ ಹೋಗ್ಬಾರ್ದು, ಪಶ್ಚಾತ್ತಾಪ ಪಟ್ಟ ಮೇಲೆ ದೀಕ್ಷಾ ಸ್ಥಾನ ತಗೋಬೇಕು. ಇಲ್ಲಾಂದ್ರೆ ನಮ್ಮ ಮಕ್ಕಳಿಗೆಲ್ಲ ಕೊಡ್ತಾ ಇದ್ರಲ್ವಾ. ಅಲ್ಲೆಲ್ಲೂಯಾ. ಸೊ ಹಿಂಗಾದ್ಮೇಲೆ ಹಿಂಗೆ ಒಂದೊಂದು ಬರ್ತಾ ಇತ್ತು. ಸರಿ, ಅನ್ಯ ಇದರಲ್ಲಿ ಆರಾಧನೆಗಳಿದೆಯಲ್ವಾ, ಈ ಕ್ರಿಶ್ಚಿಯನ್ಸ್ ಅಲ್ಲಿ ಯಾಕೆ ಒಂದು ಹಬ್ಬನೂ ಇಲ್ಲ? ಏನಾದ್ರೂ ಹಬ್ಬ ಸ್ಟಾರ್ಟ್ ಮಾಡೋಣ. ಸೂರ್ಯ ಹುಟ್ಟಿದ ದಿನನ ಕ್ರಿಸ್ಮಸ್, ಯೇಸು ಕ್ರಿಸ್ತನ ಬರ್ತ್ಡೇ ಅಂತ ಮಾಡೋಣ. ಆಮೇಲೆ ಸರಿ, ಬಾಬಿಲೋನ್ ತಾಯಿ ಇದ್ದಾಳಲ್ಲ, ನಾವು ಆರಾಧಿಸ್ತಾ ಇದ್ದೀವಿ ಹಳೇ ತಾಯಿ, ಅವಳನ್ನ ಸಂಪೂರ್ಣವಾಗಿ ಅವ್ರ ಮಗನನ್ನ ಮೇರಿ ಜಾಗದಲ್ಲಿ ಇಟ್ಬಿಡೋಣ, ಯೇಸು ಕ್ರಿಸ್ತನ ಅವ್ರ ತೊಡೆ ಮೇಲೆ ಕೂರಿಸ್ಬಿಡೋಣ. ಹಿಂಗಿರ್ತೈತೆ ಆರಾಧನೆ. ಈಸ್ಟರ್ ಹಬ್ಬ ಮಾಡೋದು ಸರೋಯ್ತಲ್ವಾ? ಗೊತ್ತಾಗ್ತಾ ಇದೆ ಇಲ್ವಾ? ನಾನು ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಈಸ್ಟರ್ ಅಂತ ಯಾವತ್ತ ನಮ್ಮ ಮೊಬೈಲಲ್ಲಿ ಹಾಕಿ ನೋಡಿದ್ರ? ಹಾಕಲ್ಲ. ಆಮೇಲೆ ಅಲ್ಲೆಲ್ಲೂಯಾ. ಯಾರನ್ನು ನನಗೆ ವಿಶ್ ಮಾಡಿದೆ ಕೂಡ ಸುಮ್ಮನೆ ಹೇಳ್ತೀನಿ. ಅವ್ರು ತುಂಬಾ ಜನ ವಿಶಸ್ ಮಾಡಿರ್ತಾರೆ, ನಾನು ರಿಟರ್ನ್ ವಿಶ್ ಮಾಡಿರಲ್ಲ. ಅಲ್ಲೆಲ್ಲೂಯಾ. ಬೈಬಲಲ್ಲೇ ಇಲ್ದಿರೋದು ನಾವು ಮಾಡಿ ಪಾಪ ಕಟ್ಕೊಡೋದು ಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ, ಪ್ರೇಯರ್ಗೆ ಅವಕಾಶ ಕೊಡೋದು. ಮಾರೋರು ಮಾರ್ಕೊಂಡು ಹೋಗ್ಲಿ, ಹೇಳೋರ್ಗೆ ಹೇಳ್ತೀನಿ, ಕೇಳದೆ ಹೋದ್ರೆ ಹೋಗ್ಲಿ. ಅಲ್ಲೆಲ್ಲೂಯಾ. ಹೋದ್ರೆ ನೇಪಾಳಿ ಸರ್ವಿಸ್ ಅವ್ರಿಗೆ ಹೇಳ್ತಾ ಬಂದೆ, ಹೋದ ವರ್ಷ ಬೇಡ ಅವ್ರ ಕೈಲಿ ಮಾಡೋಕ್ಕಾಗಿಲ್ಲ ಹಬ್ಬನ. ಆಮೇಲೆ ಈ ವರ್ಷ ನಮಗೆ ಇರ್ತೈತೆ. ಪ್ರೈಸ್ ದಿ ಲಾರ್ಡ್. ಅಲ್ಲೆಲ್ಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲೆಲ್ಲೂಯಾ. ಈ ಥರ ಇರುವಾಗ ನಮ್ಮ ಅವರು ಗ್ರೀಕ್ ಇದರಿಂದ ಬಂದಿರೋರು, ಬಾಬೆಲ್ ಒಂದು ಇದರಿಂದ ಬಂದಿರೋರು, ರೋಮ್ ಸಾಮ್ರಾಜ್ಯದಿಂದ ಬಂದಿರೋರು, ಅವರೆಲ್ಲ ಹಳೆ ಬಾಬಿಲೋನ್ ಇದರಲ್ಲ, ಆ ಸಂಪ್ರದಾಯಗಳನ್ನ ತಕೊಂಡು ಒಂದೊಂದು ಟೈಪ್ ಅನ್ನ ಮಾಡಿ ಕ್ರಿಶ್ಚಿಯನ್ ಅಲ್ಲಿ ಈ ಕ್ರಿಸ್ಮಸ್ ಹಬ್ಬವನ್ನ, ಈ ಹಬ್ಬವನ್ನ ತಂದು ತಾಯಿ ಮಗನನ್ನ ಆರಾಧಿಸೋದು ಬಂತು. ಮನುಷ್ಯರು ವಿಗ್ರಹ ಆರಾಧನೆಯನ್ನ ಸಭೆ ಒಳಗಡೆ, ಚರ್ಚ್ ಒಳಗಡೆ ತಂದ್ಬಿಟ್ಟು. ಗೊತ್ತಾಯ್ತಾ? ರೋಮನ್ ಕ್ಯಾಥಲಿಕ್ ಹೆಂಗ್ ಬಂತಂತ, ಇವಾಗ ಕ್ಯಾಥಲಿಕ್ ಸಮುದಾಯ ಹೆಂಗ್ ಬಂತಂತ, ಆರಾಧನೆ ಹೆಂಗ್ ಬಂತಂತ, ಬಲಿ ಪೀಠ ಎಲ್ಲ ಬಂದ್ಬಿಟ್ಟು ಅವಾಗಿಂದ ಕಂಪ್ಲೀಟ್ಲಿ ಅನ್ಯ ಸಂಪ್ರದಾಯ ಒಳಗಡೆ ಬಂದ್ಬಿಟ್ಟು. ಈಗ ಹೇಳಿ, ಜೇಡಿ ಮಣ್ಣು ಕಬ್ಬಿಣ ಹೆಂಗ್ ಮಿಕ್ಸ್ ಆಗ್ತಾ ಇದೆ ಅಂತ. ಕಬ್ಬಿಣ ಯಾರು? ರೋಮ್ ಸಾಮ್ರಾಜ್ಯ. ಜೇಡಿ ಮಣ್ಣೇನು? ರಾಜಕೀಯ. ನಿಮಗೆ ಪಾರ್ಪರಸ್ ಅಂತ ಹೆಸರು ಕೊಟ್ಟಿದ್ದೀನಿ. ಅವನು ಧರ್ಮ ಗುರು, ಅವನು ರಾಜಕೀಯದಲ್ಲಿ ನಿಲ್ತೀನಿ ಅಂತ ಬಂದ. ಅವನಿಂದಲೇ ಸ್ಟಾರ್ಟ್ ಆಗಿದ್ದು. ಎರಡು ಮಿಕ್ಸ್ ಆಗಿ ಧರ್ಮ ರಾಜಕೀಯ ಮಿಕ್ಸ್ ಆಗಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ಹೋಗ್ಲೂ ಹಂಗೆ ಇದೆ. ವ್ಯಾಟಿಕನ್ ಸಿಟಿ, ರೋಮ್ ಕಂಟ್ರಿಯಲ್ಲಿ ಪೋಪೆ ಅಲ್ಲಿ ಅರಸು. ಪೋಪ್ ನೀನ್ ಬೇಡ ಹೋಗು, ನಾನು ನೋಡ್ಕೊಂತೀನಿ ಇದನ್ನಂದ್ರೆ ಹಂಗೆ ಹೋಗ್ಬಿಡ್ತಾನೆ. ಅದೇನು ಹೇಳಿದ್ರೆ ಅದು ಕೇಳಬೇಕು. ದೇವರ ವಾಕ್ಯ ಪ್ರಕಟಣೆ, ದಾನಿಯೇಲ ಗ್ರಂಥ 2ನೇ ಅಧ್ಯಾಯದಲ್ಲಿ ಬರ್ದಿರೋದು. ಪೆನ್ನು ಪೇಪರ್ ಎತ್ಕೊಂಡ್ಬಂದಿದ್ರೆ ತಾನೇ. ಯಾವನ ಪಾಯಿಂಟ್ಸ್ ಇದ್ರೆ ಕಿವಿ ಕೇಳಿಸ್ಕೊಂತ ಇರ್ಬೇಕು, ಕೈ ಬರಿತಾ ಇರ್ಬೇಕು. ನಿಮ್ಗಿಂತ ಶಾರ್ಪ್ ಯಾರು ಈ ಭೂಮಿಯಲ್ಲಿ? ನಿಮ್ಗಿಂತ ದೊಡ್ಡವ್ರು ಯಾರು ಈ ಭೂಮಿಯಲ್ಲಿ? ನಿಮ್ಗಿಂತ ಜ್ಞಾನಿಗಳು ಯಾರು? ವಾಷಿಂಗ್ ಮಿಷಿನ್ ಕಂಡಿಡ್ದಿದ್ ಯಾರು? ಫ್ಯಾನ್ ಕಂಡಿಡ್ದಿದ್ ಯಾರು? ಫ್ಲೈಟ್ ಕಂಡಿಡ್ದಿದ್ ಯಾರು? ಟ್ರೈನ್ ಕಂಡಿಡ್ದಿದ್ ಯಾರು? ಮೊಬೈಲ್ ಕಂಡಿಡ್ದಿದ್ ಯಾರು? ಎಲ್ಲ ಒಳ್ಳೊಳ್ಳೆ ವಸ್ತುಗಳು, ಟೆಲಿಫೋನ್ ಕಂಡಿಡ್ದಿದ್ ಯಾರು? ದೇವರ ಮಕ್ಕಳು, ಕ್ರಿಶ್ಚಿಯನ್ಸ್, ದೇವರ ಮಕ್ಕಳು. ಅಲ್ಲೆಲ್ಲೂಯಾ. ಹೆಸರು ಬರ್ತಾ ಇದೆ ನೋಡು, ನಿಮ್ರೂದ್. ಕೆಳಗಡೆ ಬಾಬಿಲೋನ್ ಅಂತ ಬರ್ತಾ ಇದೆ ನೋಡಮ್ಮ, ಓದಮ್ಮ ಬೇಗ. ಶಿನಾರ್ ದೇಶದಲ್ಲಿರುವ ಬಾಬಿಲೋನ್. ಶಿನಾರ್ ಅಂದ್ರೇನು ಒಂದೇ, ಬಾಬಿಲೋನ್ ಅಂದ್ರೇನು ಒಂದೇ, ಇರಾಕ್ ಅಂದ್ರೇನು ಒಂದೇ. ಇನ್ನೊಂದು ಹೆಸರು ನನ್ನ ನೆನಪಿಗೆ ಗ್ಯಾಪ್ ಬರ್ತಲ್ಲ. ಟೋಟಲ್ 4 ಹೆಸರು ಬರ್ತೈತಿ ಬೈಬಲ್ ಅಲ್ಲಿ. ಆಮೇಲೆ ಅಲ್ಲಿಂದ ನೀನು ಇವಾಗ 11ನೇ 3ನೇ ವಚನ ಓದಮ್ಮ. 11:3 ಪಕ್ಕದ ಪೇಜ್ ಅಷ್ಟೇ. ಅಲ್ಲೇ ವಾಸ ಮಾಡಿಕೊಂಡಿದ್ದು ಶಿನಾರ್ ದೇಶದಲ್ಲಿ ತಮ್ಮ ತಮ್ಮೊಳಗೆ ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನ ಮಾಡೋಣ, ಒಂದು ಪಟ್ಟಣವನ್ನ, ಆಕಾಶವನ್ನ ಮುಟ್ಟುವಷ್ಟು. ಆಕಾಶವನ್ನು ಹಿಂಗೆ ಟಚ್ ಮಾಡ್ಬೇಕು. ಏನು ಬೇಡ, ರಾಕೆಟ್ ಗೀಕೆಟ್ ಏನು ಬೇಡ, ಹಂಗೆ ಮುಟ್ಟು ಬಿಡೋಣ. ಇದು ದೇವರ ವಾಕ್ಯಕ್ಕೆ ವಿರುದ್ಧ. ಭೂಮಿಯೆಲ್ಲ ಹಬ್ಕೊಳ್ಳಿ ಅಂದ್ರೆ ಒಂದೇ ಹತ್ರ ಇದ್ದಾರೆ ಇವರು. ಅಲ್ಲಿ ಬಂದು ದೇವರು ಅವ್ರ ಭಾಷೆಯನ್ನ ತಾರುಮಾರು ಮಾಡಿ ಅವಾಗ್ಲೇನೆ 1000 ಭಾಷೆಗಳು ಉಟ್ಕೊಂಡ್ಬಿಡ್ತು. ಅವೇ
ಸಂಸ್ಕೃತದಿಂದ ಕನ್ನಡ ಬಂತು, ತೆಲುಗು ಬಂತು ಅಂತಾರಲ್ಲ, ಸಂಸ್ಕೃತ ಅಲ್ಲ. ಸಂಸ್ಕೃತ ಭಾಷೆಯಲ್ಲಿ ತೆಲುಗಿರ್ಲಿ, ತಮಿಳಿರ್ಲಿ, ಅಲ್ಲಿಂದಲೇ ಸ್ಟಾರ್ಟ್ ಆಗಿದೆ ಎಲ್ಲ. ಇಂಗ್ಲಿಷ್, ಉರ್ದು, ಮಲಯಾಳಂ, ಲ್ಯಾಟಿನ್, ಗ್ರೀಕ್, ಇಬ್ರು ಎಲ್ಲ ಭಾಷೆಗಳು ಅಲ್ಲೇ ಸ್ಟಾರ್ಟ್ ಆಗಿದ್ದು. ಅಸಹ್ಯ ಕಾರ್ಯಗಳು ಅಲ್ಲಿಂದ ಬಂದಿದ್ದು, ಪಾಪದ ಕಾರ್ಯಗಳು ಅಲ್ಲಿಂದ ಬಂದಿದ್ದು, ಮಾಟ ಮಂತ್ರ ಅಲ್ಲಿಂದ ಬಂದಿದ್ದು, ವಿಗ್ರಹ ಆರಾಧನೆ ಆ ಬಾಬೆಲ್ ಪಟ್ಟಣದಿಂದ, ಬಾಬೆಲ್ ಗೋಪುರದಿಂದ, ಆ ಶೀನಾರ್ ದೇಶದಿಂದಲೇ ಪ್ರಪಂಚಕ್ಕೆಲ್ಲ ಹಂಚಿಬಿಟ್ರು. ಈಗ ನೋಡಿ ಆ ವಾಕ್ಯಗಳೆಲ್ಲ ಓದ್ರಿ. ಈಗ 17ನೇ ಅಧ್ಯಾಯಕ್ಕೆ ಅಮ್ಮ 3ನೇ ವಚನದಿಂದ 4ನೇ ವಚನದಿಂದ ಓದು. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 3ನೇ ವಚನದಿಂದ. ಆಗ ಅವನು ದೇವರಾತ್ಮ ವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ನಾನು ರಕ್ತವರ್ಣ ಮೃಗದ ಮೇಲೆ ಕೂತಿದ್ದ, ರಕ್ತವರ್ಣ ಅಂದ್ರೆ ಕೆಂಪು, ರೆಡ್, ಮೃಗ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆ. ನಾನು ಹೇಳಿದೆ, ಯುರೋಪ್ ಯೂನಿಯನ್ ಆಫೀಸ್ ಮುಂದ್ಗಡೆ, ಬಾಬಿಲೋನ್ ಆಫೀಸ್ ಮುಂದ್ಗಡೆ ಒಂದು ರೆಡ್ ಬುಲ್ ತರ ಪ್ರಾಣಿ ಇದೆ, ಅದ್ರ ಮೇಲೆ ಹೆಂಗ್ಸ್ ಕೂತಿದೆ. ಸೇಮ್ ಇಲ್ಲಿ ಹೆಂಗಿದೆ ಹಂಗೆ ಕೂರಿಸಿದಾರೆ ಅವರು. ಅದು ಈ ನಡುವೆ ಕೂರಿಸಿರೋದು 1992 ಇಂದ ಅವರು ಫಾರ್ಮ್ ಮಾಡಿದ್ದು. 2004ರಲ್ಲಿ ಆ ಬಿಲ್ಡಿಂಗ್ ಕಟ್ಟಿದ್ದು. 2014ರಲ್ಲಿ ಅವ್ರ ಸೈನ್ಯ ಬಂದಿದ್ದು. ಅವ್ರ ಕರೆನ್ಸಿ ಹೆಸರು ಈರೋ, EREO, ಈರೋ. ಪ್ರೈಸ್ ದಿ ಲಾರ್ಡ್. ಆಮೆನ್. ರಕ್ತವರ್ಣವುಳ್ಳ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆನು. ಆ ಮೃಗದ ಮೈ ಮೇಲೆಲ್ಲ ದೇವ ದೂಷದ ಹೆಸರುಗಳು ತುಂಬಿದ್ದವು. ಆ ಮೃಗದ ಮೇಲೆ, ಆಂಟಿ ಕ್ರೈಸ್ಟ್ ಮೇಲೆ ಏನ್ ಬರ್ದಿತ್ತು? ಆಂಟಿ ಕ್ರೈಸ್ಟ್ ಹಣೆ ಮೇಲೆ ಏನ್ ಬರ್ದಿದೆ? ದೇವರನ್ನ ಬೈಯೋದು, ಯೇಸು ಸ್ವಾಮಿಯನ್ನ ದೂಷಿಸೋ ಮಾತುಗಳು, ಅಸಹ್ಯ ಮಾತುಗಳು. ಆಮೇಲೆ ಎಂತೆಂಥ ಮಾತುಗಳಿಂದ ಇವತ್ತು ದೇವರನ್ನು ಬೈತಾರಲ್ಲ ಅನ್ಯ ಜನಗಳು. ಬೈಯೋದು ಕೇಳಿದ್ರೆ ಕೇಳಿಲ್ವಾ? ಎಲ್ಲ ಮಾತುಗಳು ಅದ್ರ ಮೇಲೆ ಇದ್ದಿದ್ದೆ. ಅಲ್ಲಿಂದ ಬರೋದೇ ಆ ಬಾಯಲ್ಲಿ ಬಂದು ಪಾಸ್ಟ್ನ, ವಿಶ್ವಾಸಿನ ಬೈಯೋದು. ಅಂಥವ್ನು ಇಂಥವ್ನು ನಿಮ್ ದೇವರು ಆ ತರ ಈ ತರ ಅಂತ ಮಾತಾಡ್ತಾರಲ್ಲ, ಅದೆಲ್ಲ ಈ ಮೃಗದ ಮೇಲೆ, ಆಂಟಿ ಕ್ರೈಸ್ಟ್ ಮೇಲೆ ಇದೆ. ಓದಿ ಹಂಗೆ ಕಂಟಿನ್ಯೂ. ಅದಕ್ಕೆ 7 ತಲೆಗಳು. ಎಷ್ಟು ತಲೆ? 1ನೇ ತಲೆ ಐಗುಪ್ತ, 2ನೇ ತಲೆ ಅಸೀರಿಯಾ, 3ನೇ ತಲೆ ಬಾಬಿಲೋನ್, 4ನೇ ತಲೆ ಮೇದಿಯ ಪೆರ್ಸಿಯಾ, 5ನೇ ತಲೆ ಗ್ರೀಕ್, 6ನೇ ತಲೆ ರೋಮ್, 7ನೇ ತಲೆ ಅಮೇನ್ ಫಾರ್ಪರಸ್, ಅದಿರ್ಲಿ ಎಕ್ಸೆಟ್ರಾ, 7ನೇ ತಲೆ ಆಂಟಿ ಕ್ರೈಸ್ಟ್. 7 ತಲೆಗಳ ಮೇಲೆ ಫಾರ್ಪರಸ್, 7 ತಲೆಗಳ ಮೇಲೆ ಕೂತಿದ್ದ ಮೃಗನೇ ಆಂಟಿ ಕ್ರೈಸ್ಟ್. ಆಮೇನ್. ಸಯ್ಯ ಅವನು ಇರೋ ಮುತ್ತು ಮನುಷ್ಯರುಗಳಲ್ಲಿ ಆಂಟಿ ಕ್ರೈಸ್ಟ್ ತರ ಇನ್ನೊಬ್ಬನಿರಲ್ಲ. ಒಂದು ಬಾಬೆಲ್ ದೇಶನೇ ಸುಟ್ಟೋಗ್ತಾ ಇರಲಿ, ಒಂದು ಮನೆನೇ ಸುಟ್ಟೋಗ್ತಾ ಇರಲಿ, ಒಂದು ಸಿಟಿನೇ ಸುಟ್ಟೋಗ್ತಾ ಇರಲಿ, ನಕ್ಕೊಂಡು ಮ್ಯೂಸಿಕ್ ಕೇಳ್ಕೊಂಡು ಕೂತಿರ್ತಾ ಇರಲಿ. ಟೈಟಸ್ ಒಂದು ಸಿಟಿನೇ ಸುಟ್ಟೋಗ್ತಾ ಇದಂತೆ, ರೋಮ್ ಕಂಟ್ರಿನೇ, ಮ್ಯೂಸಿಕ್ ಕೇಳ್ಕೊಂಡು ನಕ್ಕೊಂಡು ಕೂತಿದ್ದಾನಂತ. ಅವನ್ ಅವ್ರ ರಾಜ ಆರಾಮಾಗಿ ನಗ್ನಗ್ತಾ ಮ್ಯೂಸಿಕ್ ಕೇಳ್ಕೊಂಡು ಸಂತೋಷವಾಗಿದ್ದಾನಂತೆ. ಆಮೆನ್. ಹಲ್ಲೆಲೂಯಾ. ಸಾಯಿಸೋದಿಕ್ಕೆ ಯೋಚನೆ ಮಾಡಲ್ಲಂತೆ. ಅಂತ ಒಂದು ಅಸಹ್ಯ ಒಂದು ಜೀವಿತ. ಪ್ರೈಸ್ ದಿ ಲಾರ್ಡ್. ಓದಿ. ಅದಕ್ಕೆ 7 ತಲೆಗಳು ಹೇಳಿದೆ ನಿಮಗೆ. 10 ಕೊಂಬುಗಳು. 10 ಕೊಂಬುಗಳು ಯಾವ ಅಂದ್ರೆ ಜರ್ಮನಿ, ಫ್ರಾನ್ಸ್, ಸ್ಪೇನ್, ಪೋರ್ಚುಗಲ್, ಇಂಗ್ಲೆಂಡ್, ಸ್ವಿಟ್ಜರ್ಲ್ಯಾಂಡ್, ಇಟಲಿ, ಬೆಲಿಗಮ್. ಬಿಲಿಗಮ್ ಅಲ್ಲೇ ಆಫೀಸ್ ಇರೋದು. ಗೊತ್ತಾಯ್ತು ಇವಾಗ? ನೋಟೆಡ್ ಮಾಡ್ಕೊಳ್ಳಿ, ಅವಾಗಲೇ ಎಲ್ಲ ಗೊತ್ತಾಗಿಲ್ಲ. ಬಿಲಿಗಮ್ ದೇಶದಲ್ಲಿ ಯುರೋಪ್ ಯೂನಿಯನ್, ರೋಮ್ ಒಂದು ಸಾಮ್ರಾಜ್ಯ. ಆಂಟಿ ಕ್ರೈಸ್ಟ್ ಅಲ್ಲಿಂದಲೇ ಬರೋದು, ರೋಮ್ ಕಂಟ್ರಿಯಿಂದಲೇ. ಎಲ್ಲಿಂದ ಬರೋದು ಆಂಟಿ ಕ್ರೈಸ್ಟ್? ರೋಮ್ ಕಂಟ್ರಿಯಿಂದ ಬರ್ಬೇಕು. ಅದಕ್ಕೆ ವಾಕ್ಯ ಇದೇ ಅಧ್ಯಾಯದಲ್ಲಿ 7, 8ನೇ ವಚನ. ರೋಮ್ ಕಂಟ್ರಿಯಿಂದನೇ ಬರ್ಬೇಕು ಆಂಟಿ ಕ್ರೈಸ್ಟ್. ನಾನೇ ಜೀಸಸ್ ಅಂತ ಬರ್ತಾನಂತೆ, ಡೂಪ್ಲಿಕೇಟ್. ಬಿಲಿಗಮ್, ನೆದರ್ಲ್ಯಾಂಡ್ ಅಂಡ್ ಲ್ಯಾಕ್ಸೆಂಬರ್ಗ್. ಹಲ್ಲೆಲೂಯಾ. ಇದು 10 ಕೊಂಬುಗಳು. 10 ದೇಶಗಳೇ 10 ಕೊಂಬುಗಳು. ಇವ್ರ ಕೆಳಗಡೆ ಆಲ್ರೆಡಿ 27 ದೇಶ ಇದೆ. 27 ದೇಶ ಟೋಟಲ್ ಆಗಿ 10 ದೇಶ ಮೈನು. ಈ 10 ದೇಶದಲ್ಲಿ ಲ್ಯಾಕ್ಸೆಂಬರ್ಗ್ ಎಂಬ ದೇಶದಲ್ಲಿ ಹೆಡ್ ಆಫೀಸ್ ಇದೆ. ಇಲ್ಲಿಂದಲೇ ಆಂಟಿ ಕ್ರೈಸ್ಟ್ ಬರೋದು. ಅಲ್ಲೆಲ್ಲ ಇವ್ರು 10 ಜನ, 10 ದೇಶ, 10 ಪ್ರೆಸಿಡೆಂಟ್ಗಳೇ ಆಂಟಿ ಕ್ರೈಸ್ಟ್ಗೆ ನಾವು ಬಲ ಕೊಡ್ತೀರಿ. ನೀನು ಈ ಪ್ರಪಂಚನ ಆಳು, ಈ ಪ್ರಪಂಚಕ್ಕೆ ನೀನು ಅಧಿಪತಿ ಆಗು,
ದೇವರಾಗಿರು, ಪರವಾಗಿಲ್ಲ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಯಾರು ನಿನ್ನನ್ನು ವಿರೋಧಿಸಲ್ಲ, ನಾವು ನಿಮಗೆ ಬಲ ಕೊಡ್ತೀವಿ. ನಿಮ್ಗೆ ಗೊತ್ತಾ, ನಾನು ಹೇಳಿದ್ದೆ 10 ದೇಶಗಳು ಕ್ರಿಶ್ಚಿಯನ್ ಕಂಟ್ರಿಗಳು, ಕ್ರಿಶ್ಚಿಯನ್ ದೇಶ. ಈ ಪ್ರಪಂಚಕ್ಕೆಲ್ಲ ಸುವಾರ್ತೆ ಹೋಗಿರೋದು ಇಂಗ್ಲೆಂಡಿಂದ, ಸ್ಪೈನಿಂದ, ಒಳ್ಳೊಳ್ಳೆ ಸುವಾರ್ತಿಕರು ಬಂದಿರೋದು ಈ ದೇಶಗಳಿಂದಾನೇ. ಪ್ರೈಸ್ ದಿ ಲಾರ್ಡ್. ಹಾಗೆ ನೋಡಿ, 10 ಕೊಂಬುಗಳು ಇದ್ದವು. ಆ ಸ್ತ್ರೀಯು ಧ್ರುವ ವರ್ಣದ ವಸ್ತ್ರಗಳನ್ನು, ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ, ರತ್ನ, ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು. ಅದು ಅಸಹ್ಯವಾದವುಗಳಿಂದ, ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ಅವಳ ಹಣೆಯ ಮೇಲೆ ಬಾಬೇಲ್ ಎಂಬ ಮಹಾನಗರಿ. ಏನ್ ಅನ್ಕೊಂಡಿದ್ದವರು? ಒಂದು ಮಹಾಪಟ್ಟಣವನ್ನ ಕಟ್ಟೋಣ ಬನ್ನಿ. ಓದಿದ್ರಲ್ವಾ ಇವಾಗ ವಾಕ್ಯ, ಆದಿಕಾಂಡ 11:15 ಏನಂತ ಅಂದ್ರೆ ಅವ್ರು ಹೇಳಿದ್ದು ಒಂದು ಮಹಾಪಟ್ಟಣ ಇಲ್ಲಿದೆ ನೋಡಿ. ಏನಂತಿದೆ ಇಲ್ಲಿ ಕೂಡ? ಬಾಬೇಲ್ ಅಂತ ಇಲ್ಲಿ ಕೂಡ ಬರ್ತಾ ಇದೆ ನೋಡಿ. ಅವಳ ಹಣೆಯ ಮೇಲೆ ಬಾಬೇಲ್ ಎಂಬ ಮಹಾನಗರಿ. ನಗರಿ ಅಂದ್ರೆ ಏನು? ಬೆಂಗಳೂರು ನಗರ, ಚೆನ್ನೈ ಮಹಾನಗರ, ಕೋಲ್ಕತ್ತಾ ನಗರ, ವ್ಯಾಟಿಕನ್ ಸಿಟಿ, ಬೆಲಿಗಾಮ್ ಸಿಟಿ, ಬಾಬಿಲೋನ್ ಸಿಟಿ. ಬಾಬಿಲೋನ್ 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 ಅಂದ್ರೆ ತಾರುಮಾರು, ಗಲಿಬಿಲಿ, ಅಸಹ್ಯ ತಾಯಿ, ಕೆಟ್ಟದನ್ನೆಲ್ಲ ಕಲಿಸ್ಕೊಟ್ಟಿದ್ದು ಬಾಬೇಲೆ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ನೀವು ಒಂದೇ ಮಾತಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ, ನಗರಿ ಅಂತ ಇರೋ ಹತ್ರ ರೋಮ್ ಕಂಟ್ರಿ ಅಂತ ಹಾಕೊಳ್ಳಿ, ರೋಮ್ ಸಿಟಿ ಅಂತ ಹಾಕೊಳ್ಳಿ. ಬಾಬೇಲ್ ಅಂದ್ರೆ ರೋಮ್ ಸಿಟಿನೇ. ಗೂಢಾರ್ಥ ಅಂದ್ರೆ ಏನು? ಭೂಲೋಕದಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವಾದ ಹೆಸರು, ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ಅದ್ರ ಹೆಸರು ರೋಮ್. ಆದ್ರೆ ಅದಕ್ಕೆ ಗೂಢಾರ್ಥವಾಗಿ ಏನಂತ ಹೆಸರು ಕೊಡ್ತಾ ಇದ್ದಾನೆ? ಬಾಬೇಲ್. ಜಾರಶ್ರೀ, ಅಸಹ್ಯಕ್ಕೆ ತಾಯಿ. ಆ ಸ್ತ್ರೀಯು ದೇವಜನರ ರಕ್ತವನ್ನು, ಈ ಸ್ತ್ರೀ ಯಾರಂತೆ? ದೇವಜನರ ರಕ್ತವನ್ನು ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಆತರಾದ ರಕ್ತವನ್ನು ಕುಡಿದು ಮತ್ತಳಾಗಿರುವುದನ್ನು ಕಂಡೆನು. ಈ ರೋಮ್ ಸಾಮ್ರಾಜ್ಯದಲ್ಲಿ ಕ್ರಿಸ್ತುಗಳನ್ನ ಬಹಳ ಪೀಡಿಸಿತು. ಗ್ರೀಕ್ ಸಾಮ್ರಾಜ್ಯ ಇರಲಿ, ಬಾಬಿಲೋನ್ ಸಾಮ್ರಾಜ್ಯ ಇರಲಿ, ಶದ್ರಕ್, ಮೇಷಕ್, ಅಭಿನೋದಕನ ಯಾರು ಬೆಂಕಿಯಲ್ಲಿ ಎತ್ತಾಕಿದ್ದು? ಯಾವ ಸಾಮ್ರಾಜ್ಯ? ಬಾಬಿಲೋನ್ ಸಾಮ್ರಾಜ್ಯ. ನೆಬೂಕದ್ನೆಚ್ಚರ್ ಆ ಕಾಲದಲ್ಲಿ ಸಿಂಹದ ಗವಿಯಲ್ಲಿ ಹಾಕಿದ ಯಾವ ಸಾಮ್ರಾಜ್ಯ? ಐಗುಪ್ತ ಸಾಮ್ರಾಜ್ಯ. ದೇವ್ರ ಮಕ್ಕಳನ್ನ ಪೀಡಿಸ್ತಿರಲ್ಲ, ನಿಮ್ಮನ್ನ ಆರಾಧನೆ ಮಾಡೋದಕ್ಕೆ ಕಳಿಸಲ್ಲ ಅಂದ್ರಲ್ಲ, ಯಾವನವನು? ಯೆಹೋವ. ನಾನು ಆ ಯೆಹೋವನ ಮಾತು ಕೇಳಿ ಕಳಿಸ್ಬಿಡ್ಬೇಕಾ? ಮೋಶೆ, ಇನ್ನೊಂದ್ಸಾರಿ ನೀನ್ ನನ್ನ ಹತ್ರ ಬಂದ್ರೆ ನಿನ್ನನ್ನು ಕೊಲೆ ಮಾಡ್ಬಿಡ್ತೀನಲ್ಲ ಫರೋಹನ. ಈ ತರ 7 ಸಾಮ್ರಾಜ್ಯಗಳು ಕೂಡ ದೇವರ ಮಕ್ಕಳನ್ನ ಪೀಡಿಸಿದೆ. ಮೇದಿಯ ಪಾರಸಿಯ ಸಾಮ್ರಾಜ್ಯ ಇರಲಿ, ಪ್ರತಿ ಸಾಮ್ರಾಜ್ಯದಲ್ಲಿ ಸೈತಾನ ಇದ್ದಾನೆ, ಸೈತಾನನ ಕ್ರಿಯೆಗಳಿದೆ. ದೇವರ ಮಕ್ಕಳನ್ನ ವಿರೋಧಿಸಿದ್ದಾನೆ. 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ ಮಧ್ಯದಲ್ಲಿ ಅಲೆಕ್ಸಾಂಡರ್ ಅಂತೀನಿ, ಆಮೇಲೆ 60 ಲಕ್ಷ ಯೂದರನ್ನ ಕೊಂದ ಹಿಟ್ಲರ್. ಸಸ್ಪಿಕ್ ಸ್ಥಾಪನೆಯ ಹಿಟ್ಲರ್ ಎಷ್ಟು ಜನನ? 60 ಲಕ್ಷ ಇಸ್ರಾಯೇಲ್ ಯೂದರನ್ನ ಕೊಂದ. ಪ್ರೈಸ್ ದಿ ಲಾರ್ಡ್. ಅವನು ಒಟ್ಟು ಕೊಂದಿದ್ದು 5 ಲಕ್ಷ ಜನರನ್ನ, ಅದ್ರಲ್ಲಿ 60 ಲಕ್ಷ ಯೂದರಿದ್ರು. 5 ಕೋಟಿ ಜನರನ್ನ ಒಂದೇ ಸಾರಿ ಗ್ಯಾಸ್ ಸಿಲಿಂಡರ್ ಹಾಕಿ ಒಂದು ಡ್ರಮ್ ಅಲ್ಲಿ ಸುಟ್ಟು ಬಿಟ್ಟ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಬಂದಿದೆ? ಯೇಸುವಿಗೆ ಸಾಕ್ಷಿ ಕೊಟ್ಟವನ, ದೇವ ಜನರ ರಕ್ತವನ್ನ ಕುಡಿದಿದ್ದ. ಆ 7 ತಲೆ 10 ಕೊಂಬುಗಳಿಲ್ಲ ಈ ದೇಶಗಳು, ಈ ಸಾಮ್ರಾಜ್ಯಗಳು. ಮೇಲೆ ಕೂತಿರೋಳೆ ಮಹಾ ಬಾಬಿಲೋನ್ ತಾಯಿ. ನಿಮ್ಗೆ ಸ್ವಲ್ಪ ಅರ್ಥ ಆಗ್ತದೆ ಅಂತ ನಾನು ನಂಬ್ತೀನಿ. ಮತ್ತಳಾಗಿರುವುದನ್ನು ಕಂಡೆನು, ನಾನು ಅವಳನ್ನು ನೋಡಿ ಆಶ್ಚರ್ಯಪಟ್ಟೆನು. ಯಾರು ಹೇಳ್ತಾ ಇರೋದು? ಯೋಹಾನ. ಎಲ್ರಿ ಎಲ್ಲಾರು ಬಾಯ್ತಾರೆ. ಅವಳು ನೋಡಿದ ತಕ್ಷಣ ಏನಾಯ್ತಂತೆ ಯೋಹಾನನಿಗೆ? ಹೌದಾ, ನಾವು ಕೇಳಿದ್ದು ಹಳೆ ಒಡಂಬಡಿಕೆಯಲ್ಲಿ ಓದಿದ್ರು, ಇದೆಲ್ಲ ನೋಡ್ತಾ ಇದ್ದೀನಿ, ಕ್ಲೀನ್ ಆಗಿ ನೋಡ್ತಾ ಇದ್ದಾನೆ. ಆ ಸ್ತ್ರೀನ ನೋಡ್ಬಿಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಗ ದೇವದೂತನು ನನಗೆ ಹೇಳಿದ್ದೇನೆಂದರೆ, ನೀನ್ ಏಕೆ ಆಶ್ಚರ್ಯಪಟ್ಟಿ? ಆ ಸ್ತ್ರೀಯಿಂದಲೂ ಅವಳ ವಾಹನವಾಗಿದ್ದ 7 ತಲೆಗಳು
ಅವಳ ವಾಹನ ಏನು? 7 ಸಾಮ್ರಾಜ್ಯ. ಅದರಲ್ಲಿ ರೋಮ್ ಸಾಮ್ರಾಜ್ಯನೂ ಇದೆ, ಐಗುಪ್ತ ಸಾಮ್ರಾಜ್ಯನೂ ಇದೆ. 7 ಸಾಮ್ರಾಜ್ಯಗಳನ್ನು 10 ದೇಶಗಳನ್ನ ವಾಹನವಾಗಿದ್ದು ನೋಡಿ. ಅದ್ರ ವಾಹನ ಯಾರು? ಆ ಗಾಡಿ, ಆ ಪ್ರಾಣಿ ಯಾರು? ಆ ಕೆಂಪು ಅಸಹ್ಯವಾದ ಪ್ರಾಣಿ ಯಾರು? 7 ಸಾಮ್ರಾಜ್ಯ, 10 ದೇಶ, 10 ದೇಶದ ಪ್ರೆಸಿಡೆಂಟ್ಗಳು. ಹಲ್ಲೆಲೂಯಾ. ಕೊಂಬುಗಳು ಉಳ್ಳ ಮೃಗದಿಂದಲೂ ಸೂಚಿತವಾದ ಗೂಢಾರ್ಥವನ್ನು ನಾನು ನಿಮಗೆ ವಿವರಿಸುತ್ತೇನೆ. ನೀನು ಕಂಡ ಮೃಗವು ಮೊದಲು ಇತ್ತು. ರೋಮ್ ಸಾಮ್ರಾಜ್ಯ ಈಗ ಇಲ್ಲ, ತಿರ್ಗಾ ಬರ್ತೈತೆ. ಆಲ್ರೆಡಿ ಯುರೋಪ್ ಯೂನಿಯನ್ ರೋಮ್ ಒಂದು ಕಂಟ್ರೋಲ್ ಅಲ್ಲೇ ಇರೋದು ಇವಾಗ್ಲೂ. ಆಮೇಲೆ ಅದರಲ್ಲಿ ಆಂಟಿ ಕ್ರೈಸ್ಟ್ ಬರೋದು. ಇಲ್ಲಿ ಹೇಳ್ತಾ ಇದೆ ನೋಡಿ, ಅಧೋಲೋಕದಿಂದ ನಾನು ಕಂಡ ಮೃಗವು ಮೊದಲು ಇತ್ತು, ಈಗಿಲ್ಲ, ಮತ್ತು ಅಧೋಲೋಕದಿಂದ ಏರಿ ಬಂದು ನಾಶನಕ್ಕೆ ಹೋಗುವುದು, ನರಕಕ್ಕೆ. ಅರ್ಮಗೆದೋನ್ ಯುದ್ಧದಲ್ಲಿ ಅದನ್ನು ಏನ್ ಮಾಡ್ತಾನೆ? ಯೇಸು ಕ್ರಿಸ್ತನು ಸೋಲಿಸಿ ಎತ್ಕೊಂಡೋಗಿ ಜೀವಂತವಾಗಿ ನರಕದಲ್ಲಿ ಹಾಕ್ಬಿಡ್ತಾರೆ, ನಾಶನಕ್ಕೆ ಹೋಗುವುದು. ಭೂ ನಿವಾಸಗಳೊಳಗೆ ಯಾರ್ಯಾರ ಹೆಸರು ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲವೋ? ನಿನ್ನ ಹೆಸರು ಎಲ್ಲಿರ್ಬೇಕು? ಲೋಕಾದಿಯಿಂದ ಬರೆದಿಲ್ವೋ ಅವರೆಲ್ಲರೂ ಏನ್ ಅನ್ಕೊಂತಾರೆ? ನೀನಿರಲ್ಲ, ನಾನಿರಲ್ಲ, ಇದರಲ್ಲಿ ದೇವ್ರ ಮಕ್ಳಿರಲ್ಲ. ಎಲ್ಲಿರ್ತೀವಿ ನಾವು ಅವಾಗ? ಪರಲೋಕ ರಾಜ್ಯ ಮತ್ತು ಭೂಲೋಕ ಮಧ್ಯದಲ್ಲಿ, ಮಧ್ಯಾಕಾಶದಲ್ಲಿ ಇರ್ತೀರಿ. ವಿವಾಹ ಕಾರ್ಯದಲ್ಲಿ ಇರ್ತೀರಿ. 7 ವರ್ಷ ವಿವಾಹ ಕೇಳಿದ್ರೆ ಎಲ್ಲನಾ 5 ದಿನ ಮಾಡ್ಕೊಂತಾರೆ ಬ್ರಾಹ್ಮಿಣ್ಸ್ ಮದುವೆನ. ಅವ್ರು ಮಾಡ್ಕೊಳ್ಳೋದೇ ಮದುವೆ ಆಷಾಢದಲ್ಲಿ. ಆಮೇಲೆ ಎಲ್ಲಾರ್ಗು ಡೇಟ್ಗಳು ಕೊಡ್ತಾರೆ, ಎಲ್ಲಾರ್ಗು ಅವರೇ ಡೇಟ್ಗಳು ಕೊಡೋದು ಮದುವೆಗಳಿಗೆ. ಆಷಾಢದಲ್ಲಿ ಡೇಟ್ ಕೊಡೋದು, ಅವ್ರು ಆಷಾಢದಲ್ಲಿ ಮದುವೆ ಮಾಡ್ಕೊಂತಾರೆ. ಅರ್ಥ ಆಯ್ತಾ? ಇವಾಗ ಅಂಥದ್ದು ನಾವು ಪಾಲ ಮಾಡೋಕ್ಕಾಗುತ್ತಾ? ನಮ್ಗೆಲ್ಲ ದಿನ ಒಳ್ಳೆ ದಿನ. ಈಸ್ಟರ್ ಹಬ್ಬದ ದಿನದಲ್ಲಿ ಕೆಲವರು ಮದುವೆ ಮಾಡಲ್ಲ, ಹುಡುಗಿ ನೋಡಲ್ಲ, ಮಾಂಸ ತಿನ್ನಲ್ಲ, ಅಳ್ತಾರೆ, ಉಪವಾಸ ಇರ್ತಾರೆ 40 ದಿನ. ಈಸ್ಟರ್ ಲೆಂಟ್ ಡೇಸ್ ಅಂತ ಗೊತ್ತಾಯ್ತಾನೆ. ಸಮೀರಾ ಮಿಸ್ನ ಆರಾಧಿಸೋದಂತ, ಆಮೇಲೆ ತಮ್ಮೂಸನ ಆರಾಧಿಸೋದಂತ ಗೊತ್ತು ತಾನೆ. ಹಲ್ಲೆಲೂಯಾ. ನೀವು ಯಾರನ್ನ ಮಾತು ಕೇಳಿ 40 ದಿನ ಉಪವಾಸ ಇದ್ದೀವಿ, ಯಾವಾಗ ಬೇಕಾದ್ರೂ ನಿಮ್ ದೇವರಾತ್ಮ ಕರ್ಕೊಂಡೋಗಿ ಉಪವಾಸ ಮಾಡಿಸ್ತೀವಿ. ಪ್ರೈಸ್ ದಿ ಲಾರ್ಡ್. ಉಪವಾಸ ಅನ್ನೋದು ದೇವರಾತ್ಮ ಕರ್ಕೊಂಡು ಹೋಗೋದಂತ ಮತ್ತಾಯ ಗ್ರಂಥ 4ನೇ ಅಧ್ಯಾಯ 1ನೇ ವಚನದಲ್ಲಿ. ಗಾಡ್ ಮೊದಲಿತ್ತು, ಈಗಿಲ್ಲ, ತಿರುಗಿ ಬರ್ತೈತೆ. ಆ ರೋಮ್ ಕಂಟ್ರಿನೇ 10 ಸಾಮ್ರಾಜ್ಯಗಳು. ಅದರಲ್ಲಿ ಒಂದು ದೇಶ ಯಾವುದು? ಇಟಲಿ. ಅಂದ್ರೆ ಯಾವ ದೇಶ? ಇಟಲಿ ಅಂದ್ರೆ ಇಟಲಿ ಅಂತ ಹೇಳಿದೆ. 10 ದೇಶಗಳ ಹೆಸರು. ಇಟಲಿ ಎಲ್ಲಿ ಬರೋದು? ರೋಮ್ ಕಂಟ್ರಿನೇ. ಇಟಲಿ ದೇಶದ ಕ್ಯಾಪಿಟಲ್ ಸಿಟಿ ರೋಮ್. ಇಟಲಿ ಅಂತ ಬರ್ದೆ ನೋಡಿ. 10 ದೇಶಗಳ ಹೆಸರು, 10 ಕೊಂಬುಗಳು. ಆಮೇಲೆ ಜರ್ಮನಿ, ಫ್ರಾನ್ಸ್, ಪೋರ್ಚುಗಲ್, ಹಲ್ಲೆಲೂಯಾ, ಫ್ರಾನ್ಸ್, ಸ್ಪೈನ್, ಪೋರ್ಚುಗಲ್, ಇಂಗ್ಲೆಂಡ್, ಸ್ವಿಟ್ಜರ್ಲ್ಯಾಂಡ್, ಇಟಲಿ. ಇಟಲಿಯಲ್ಲಿ ರೋಮ್ ಬರೋದು, ಅದರಲ್ಲಿ ಆಂಟಿಕ್ರೈಸ್ಟ್ ಬರೋದು. ಹಲ್ಲೆಲೂಯಾ. ಆ ರೋಮ್ ಸಾಮ್ರಾಜ್ಯದಲ್ಲಿ ಸೈತಾನ ಬರೋದು, ಸೈತಾನ ಮಗ ಬರೋದು. 10 ತಲೆಗಳು ರೋಮ್ ಸಾಮ್ರಾಜ್ಯಕ್ಕೆ ಸಪೋರ್ಟ್ ಕೊಡ್ತೈತೆ. ಅದು ಭೂಮಿ ಕಡೆಯವರೆಗೂ, ಯೇಸು ಕ್ರಿಸ್ತನ್ ಬರೋವರೆಗೂ ಇರ್ತೈತೆ. 1000 ವರ್ಷ ಆಳ್ವಿಕೆ ಆರಂಭದವರೆಗೂ, ಅವತ್ತಿಂದ ಇವತ್ತವರೆಗೂ ರೋಮ್ ಸಾಮ್ರಾಜ್ಯದ ಪವರ್ ಹಂಗೆ ಇದೆ ಭೂಮಿ ಎಲ್ಲ ದೇಶಗಳಲ್ಲಿ. ಕಬ್ಬಿಣ. ಪ್ರೈಸ್ ದಿ ಲಾರ್ಡ್. ಬೇಡ, ಅದನ್ನು ವಿವರಿಸ್ತಾ ಇದ್ರೆ ಜಾಸ್ತಿ ಆಗುತ್ತೆ, ಬಂದ್ಬಿಡಿ. 8ನೇ ವಚನಕ್ಕೆ ಬನ್ನಿ. ನೀನು ಕಂಡ ಮೃಗವು ಮೊದಲು ಇತ್ತು, ಈಗಿಲ್ಲ, ಮತ್ತು ಅಧೋಲೋಕದಿಂದ ಏರಿ ಬಂದು ನಾಶನಕ್ಕೆ ಹೋಗುವುದು. ಭೂ ನಿವಾಸಿಗಳೊಳಗೆ ಯಾರ್ಯಾರ ಹೆಸರುಗಳು ಲೋಕಾದಿಯಿಂದ ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲವೋ ಈ ಮೃಗವು ನೋಡಿ, ಇದು ಮೊದಲು ಇತ್ತು, ಈಗ ಇಲ್ಲ, ಇನ್ನು ಮೇಲೆ ಬರುವುದು ಎಂದು ತಿಳಿದು ಆಶ್ಚರ್ಯ ಪಡುವರು. ಆ ಮೃಗ ಅಂದ್ರೆ ರೋಮ್ ಸಾಮ್ರಾಜ್ಯ. ರೋಮ್ ಸಾಮ್ರಾಜ್ಯದಲ್ಲಿ ಆಂಟಿಕ್ರೈಸ್ಟ್ ಬರೋದು. ಪ್ರೈಸ್ ದಿ ಲಾರ್ಡ್. ಆದ್ರೆ ಒಂದು ಸಪೋರ್ಟೇ ಆಂಟಿಕ್ರೈಸ್ಟ್ ಗೌರ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ 10 ದೇಶಗಳು, ಅದರಲ್ಲಿ ರೋಮ್ ಕೂಡ ಇದೆ. ಹಲ್ಲೆಲೂಯಾ. ಈಗ 18:1 ಬನ್ನಿ. ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ಸೂರ್ಯನಿಗಿಂತ ಬ್ರೈಟ್ನೆಸ್ ಇವು. ಜೀಸಸ್ ತರ ಅಲ್ಲ. ಇದನ್ನು ಓದ್ತಾ ಇದ್ರೆ ಜೀಸಸ್ ಅನ್ಕೊಬೇಕು ನಾವು, ಯೇಸು ಸ್ವಾಮಿ
ಭೂಮಿಗೆಲ್ಲ ಪ್ರಕಾಶ ಬಂದಂತೆ. ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ, ಬಿದ್ದಳು ಬಿದ್ದಳು, ಬಾಬೆಲೆಂಬ ಮಹಾನ್ ನಗರಿ ಬಿದ್ದಳು, ಬಾಬೆಲೆಂಬ ಮಹಾನ್ ನಗರಿ ಬಿದ್ದಳು. ಯಾವಾಗ ಬೀಳೋದಂದ್ರೆ ಜೀಸಸ್ ಸೆಕೆಂಡ್ ಕಮಿಂಗ್ಸ್ ಅಲ್ಲಿ. ಯಾವಾಗ ಜೀಸಸ್ ಸೆಕೆಂಡ್ ಕಮಿಂಗ್ಸ್ ಬರ್ತೈತೆ, ಬರುವಾಗ ಎಣ್ಣೆ ಮರಗಳ ಗುಡ್ಡದಲ್ಲಿ ಇಳಿತಾನೆ, ಅರ್ಮೆಗದೋನಿಗೆ ಎಲ್ಲಾರು ಯುದ್ಧಕ್ಕೆ ಕರ್ಕೊಂಡ್ ಬರ್ತಾನೆ. ಆಂಟಿ ಕ್ರೈಸ್ಟು, ಸುಳ್ಳು ಪ್ರವಾದಿ, ಮೊದಲನೇ ಮೃಗ, ಎರಡನೇ ಮೃಗ, ಯೇಸು ಕ್ರಿಸ್ತನು, ಪರಿಶುದ್ಧರು, ದೇವದೂತರು ಇರ್ತಾರೆ. ಅಲ್ಲಿ ಯುದ್ಧ ನಡೀತದೆ. ಮೃಗ ಸೋತೋಗುತ್ತೆ. ಆಂಟಿ ಕ್ರೈಸ್ಟು ಎತ್ಕೊಂಡೋಗಿ ಅವನ ನರಕದಲ್ಲಿ ಹಾಕ್ತಾನೆ. ಸೈತಾನನನ್ನ ಕಟ್ಟಿ ಹಾಕ್ತಾನೆ. ಯೇಸು ಕ್ರಿಸ್ತನು 1000 ವರ್ಷ ಈ ಭೂಮಿಯನ್ನ ಆಳ್ವಿಕೆ ಮಾಡ್ತಾನೆ. ಆ ಸಮಯದಲ್ಲಿ ನಡೆಯೋದನ್ನೇ ಬಾಬೆಲ್ ಮಹಾನಗರಿ ಬಿದ್ದೋಯ್ತು. ಬಾಬೆಲ್ ಎಂಬ ಮಹಾನಗರಿ ಬಿದ್ದೋಯ್ತು. ದೆವ್ವಗಳ ವಾಸಸ್ಥಾನವೋ, ಅಶುದ್ಧ ಆತ್ಮಗಳ ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವು ಅಂದಳು. ಆಮೇನ್. ಅಸಹ್ಯ, ಅಸಹ್ಯ ಯಾರೆಲ್ಲ ಇದ್ರೆ ಬಾಬೆಲ್ ಸ್ಪಿರಿಟ್ ಅದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಲೇಡಿ ಇದ್ಲಂತೆ, ಯಾರು ಮನೇಲಿ ಮಾತಾಡಕ್ಕೆ ಬಿಡಲ್ಲಂತೆ. ಏನೇನಂದ್ರೆ ಹಂಗೆ ಬಾಯಿ ಬಿಡೋದು, ಹಂಗೆ ಮಾತಾಡ್ಬಿಡೋದು. ಅಂತಾರದೇ ಬಾಗ್ಲು ಬೈತಾನೆ ಇರೋದು. ಯಾರು ಹುಡುಗನ್ನೇ ಕೊಡ್ತಾ ಇರ್ಲಂತೆ. ಯಾರು ಬಂದ್ರು ಏನನ್ನ ಒಂದು ಅಂದ್ಬಿಡೋದಂತೆ. ನೀರವ್ರು ಬಂದ್ರು, ಮ್ಯಾನ್ ಬಿಲ್ಲು, ಅವ್ರು ಯಾರನ್ನ ಬರಲಿ ಒಂದು ಮಾತಾಡಿ ಅವ್ರು ಬೈದು ಮಕ್ಕಳನ್ನ, ಮನೆಯಲ್ಲಿರೋನ ಮದುವೆ ಆಗಿಲ್ಲ ಒಬ್ಬೊಬ್ಬನ ತಂದೆ ತಾಯಿನ ಎಲ್ಲ ಹುಡುಗನ್ ನೋಡಕ್ ಬಂದ್ರಂತೆ. ಆಮೇಲೆ ನಾನು ಮದುವೆ ಮಾಡ್ಕೊತೀನಿ, ಆದ್ರೆ ಬಾಯಿ ತೆರಿಬಾರ್ದು. ಆಮೇಲೆ ಬಾಯಿ ತೆರಿಬಾರ್ದು. ಬಾಯಿ ತೆರಿಬಾರ್ದು ಅಂತ ಹೇಳಿದ್ರೆ, ಇಲ್ಲ ನಾನು ಮಾತಾಡ್ತೀನಿ, ಇರೋಕ್ಕಾಗಲ್ಲ. ಮದುವೆ ಪ್ರಿಂಟ್ ಆಯ್ತು, ಪತ್ರಿಕೆ ಕೊಡೋಕೆ ಹೋಗ್ತಾರಂತೆ. ಹುಡುಗಿ ಹೆಸರು ಕೇಳಿದ್ರೆ, ಈ ಹುಡುಗಿನ ನಿನ್ ಕತೆ ಮುಗೀತು, ಈ ಹುಡುಗಿನ ನಿನ್ ಕತೆ ಮುಗೀತು, ನೀನು ಇವ್ರ ಜೊತೆಯಲ್ಲಿ ಜೀವನನೇ ಮಾಡಲ್ಲ. ಮದುವೆ ಆಯ್ತು, ಮದುವೆ ಮಂಟಪಕ್ಕೆ ಬಂದು ಪುರೋಹಿತನಿಗೆ ಹೇಳಿದಂತೆ, ಬೇಗ ಮುಗಿಸು, ಕ್ರಿಶ್ಚಿಯನ್ಸ್ ಲೇಟ್ ಆಗ್ಬಿಡ್ತೈತೆ, ಪಟ ಮುಗಿಸ್ಬಿಡ್ಬೇಕು, ಜಾಸ್ತಿ ಹೊತ್ತು ಮಾಡಬಾರ್ದು. ಸರಿಮಾ ಆಯ್ತು. ಗಂಡನ ಏನು ಇನ್ನು ಅಲ್ಲಿ ನೋಡ್ತಾ ಇದೆ, ಬಂದು ಕೂತ್ಕೋ ಬೇಗ. ಆಮೇಲೆ ಹಿಂಗೆ ಅಂತ ಇಲ್ಲಂದ್ರೆ ಮದುವೆ ಆಯ್ತು. ಅಲ್ಲೆಲ್ಲೂಯ್ಯ, ಕುದುರೆಯಲ್ಲಿ ಎತ್ಕೊಂಡು ಹೋಗ್ತಾ ಇದ್ರಿ, ಇಂಥ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ ಅನ್ಲಂತೆ. ಆಮೇಲೆ ಸುಮ್ಮನೆ ಇದ್ದಂತೆ, ಓದ್ತಾ ಇತ್ತಂತೆ. ಸುಮ್ಮನೆ ಹಂಗೆ ಹಿಂಗೆ ಅದನ್ ಮಾತು ಇದನ್ ಮಾತು, ಏನ್ ಈ ತರ ಒಂದು ಇದ್ರಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ, ಕತ್ತೆ ಮೇಲೆ ಕರ್ಕೊಂಡು ಹೋಗ್ತಾ ಇದೆಯಾ, ಹಸು ಮೇಲೆ ಕರ್ಕೊಂಡು ಹೋಗ್ತಾ ಇದೆಯಾ, ಏನ್ ಈ ತರ ಇದೆ ಕುದುರೆ, ಏನ್ ಈ ತರ ಗಾಡಿನ, ಹಿಂಗೆ ಅಂತ ಸುಮ್ಮನೆ ಇದ್ದಂತೆ. ಹೋಗಿ ಇಳ್ದು ಬಿಟ್ಟು ಆಮೇಲೆ ಕುದುರೆನ ಸುಟ್ಬಿಟ್ನಂತೆ. ಬಂದಕ್ಕೆ ಎತ್ಕೊಂಡು 3 ಸಾರಿ ಸುಟ್ಟು ಕೆಳಗೆ ಕುಡಿಸ್ಬಿಟ್ಲಂತೆ. ಇವಾಗ ಹೆಂಗ್ ಕರ್ಕೊಂಡು ಹೋಗ್ತೀವಿ ನಮ್ಮ ಮನೆಗೆ? ಸುಮ್ಮನೆ ಬಂದು ಆವತ್ತಿನ ಮಾತಾಡೋದೇ ಬಿಟ್ಬಿಟ್ಲಂತೆ. ಏನ್ ಬೇಕು ಅದನ್ನ ಅಲ್ಲಿ ಗಲೀಜು, ಬಾಯಿ ತೆರೆದ್ರೆ ಗಲೀಜು. ಅವನ ಬಾಯಲ್ಲಿ ಅಶುದ್ಧ ಮಾತುಗಳು, ಗಲೀಜು ಮಾತುಗಳು, ಹೊಲಸು ಮಾತುಗಳು, ಏಕವಚನ, ಗುಣಗುಟ್ಟೋದು, ಬೈಕೋಡ್ ಓಡಾಡೋ ಎಲ್ಲ ಒಂದು ವೆರೈಟಿ ಒಳಗಡೆ ಇತ್ತಂತೆ. ಅಂತ ಹೆಂಗಸ್ಗೆ ಸಮಾನ ಆ ಸ್ಪಿರಿಟ್ ಇದು. ನೋಡಿ ಹೇಳ್ತಾ ಇದ್ದಾರೆ, ದೆವ್ವಗಳು, ಅಪವಿತ್ರ ಸ್ಥಳ, ಅಸಹ್ಯ ಕಾರ್ಯಗಳು, ಆಶ್ರಯ ಜಾಗ, ಮನೆ, ಎಲ್ಲ ಜನಾಂಗಗಳು ಅವಳ ಅತಿ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿದು ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು. ಅವಳು ಸುಭೋಗಿನಿಯಾಗಿದ್ದರಿಂದ ಭೂಲೋಕದ ವರ್ತಕರು ಐಶ್ವರ್ಯವಂತರು ವಾದರು ಎಂದು ಹೇಳಿದನು. ಮೋಸ ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ ಮಿನಿಸ್ಟರ್ ಆಗಕ್ಕಾಗಲ್ಲ, ಕೊಲೆಗಳು ಮಾಡಿದ್ರೆ ಮಿನಿಸ್ಟರ್ ಆಗಕ್ಕಾಗಲ್ಲ. ಹೇಳ್ತೀನಿ ಕೇಳಿ. ಅಲ್ಲೆಲ್ಲೂಯಾ. ಮೋಸಗಾರನೇ ಮಿನಿಸ್ಟರ್ ಆಗೋದು, ಒಳ್ಳೆಯವನು ಯಾರು ಮಿನಿಸ್ಟರ್ ಆಗಕ್ಕಾಗಲ್ಲ. ಒಳ್ಳೆಯವನಾಗಿ ಹೋದ್ರೆ ಕೂಡ ನೋಡಿ, ಇವಾಗ ಬಂದಿದಾರಲ್ಲ, ಕೋಪನೇ ಮಾಡ್ತಾ ಇಲ್ಲ ಅವರು. ಈ ಕೋಪ ಮಾಡ್ಕೊಂತಾ ಇದ್ದಾರೆ, ಅಹಂಕಾರ ಬರ್ತೈತೆ, ನಾನೇ ಅನ್ನೋದು ಬರ್ತೈತೆ. ಅಧಿಕಾರದ ಪವರೇ ಅಷ್ಟೇ. ನೀನ್ ಏನನ್ನ ತಿಳ್ಕೊ, ಹೆಂಗನ ತಿಳ್ಕೊ, ಅಧಿಕಾರ ಅನ್ನೋದು ಅವ್ರನ್ನ ಮಾತಾಡಿಸ್ತೈತೆ. ಅಧಿಕಾರ ಬಂದಿದ ತಕ್ಷಣ ಈ ಪ್ರತಿ ಭೂರಾಜರು ಯಾರೊಂದು ಪವರ್ ಅಲ್ಲಿ ನಡೀತಾ ಇದ್ರೆ, ಇವಾಗ ಹೇಳಿ ನೀವು ಇಷ್ಟೊತ್ತು ವಾಕ್ಯ ಕೇಳಿದ್ರಿ. ಭೂರಾಜರು, ಮಿನಿಸ್ಟ್ರಿಗಳು, MLAಗಳು, MP ಗಳು, ಪ್ರೆಸಿಡೆಂಟ್ಗಳು, ಅಧ್ಯಕ್ಷರುಗಳು, ಮೆಂಬರ್ಗಳು, ಇವುಗಳ ಸಹಾಯ ಬೇಕೇ ಬೇಕು.
ಇವಳು ಸಹಾಯ ಇದ್ರೆ ಡೈರೆಕ್ಷನ್ ಮಾಡಕ್ಕಾಗಲ್ಲ, ಹೀರೋಯಿನ್ ಆಕ್ಟಿಂಗ್ ಮಾಡಕ್ಕಾಗಲ್ಲ, ಹೀರೋ ಆಕ್ಟ್ ಮಾಡಕ್ಕಾಗಲ್ಲ, ಫಿಲಿಂ ಥಿಯೇಟರ್ ಓನರ್ ಫಿಲಿಂ ಥಿಯೇಟರ್ ಕಟ್ಟಕ್ಕಾಗಲ್ಲ. ಇವಳು ಸಹಾಯ ಬೇಕೇ ಬೇಕು. ಅನ್ಯಾಯ ದುಡ್ಡಲ್ಲೇ ಕಟ್ಟಬೇಕು, ಮೋಸ ಮಾಡಿ ಕಟ್ಟಬೇಕು. ಅರ್ಥ ಆಯ್ತಾ ಇಲ್ವಾ? ಅನ್ಯಾಯ ಅಂತ ಹೇಳಿಲ್ಲ, ಅವಾಗಲೇ ಅಸಹ್ಯ ಅಂತ ಹೇಳಿಲ್ಲ, ಅನೀತಿ ಅಂತ ಹೇಳಿಲ್ಲ. ಆಮೇಲೆ ಯಾರಲ್ಲಿ ಅಂತ ಮನಸ್ಸು ಸುಳ್ಳು ಹೇಳೋ ಬುದ್ಧಿ ಚಾರಶ್ರೀ ಬಾಬಿಲೋನ್ ಸ್ಪಿರಿಟ್ ಅದು. ಒದರ್ಬಿಡಿ, ತಳ್ಳಿಬಿಡಿ, ರಿಜೆಕ್ಟ್ ಮಾಡಿಬಿಡಿ. ಅಸಹ್ಯ, ಚಾರತ್ವ, ಪಾಪ, ಮೋಸ, ಅನ್ಯಾಯ ನೋ ಅನ್ಬಿಡಿ. ಅಂತ ಬುದ್ಧಿ, ಅಂತ ಆಲೋಚನೆ ನಿಮ್ಮಲ್ಲಿ ಸ್ವಲ್ಪ ಕೂಡ ಒಳಿಬಾರ್ದು, ನಿಮ್ ಮುಂದೆನೇ ಇರಬಾರ್ದು. ಯಾಕಂದ್ರೆ ನಾವು ಪರಲೋಕಕ್ಕೆ ಹೋಗೋಕೆ ಬಂದಿರೋದು, ದೇವ್ರ ತರ ಪರಿಶುದ್ಧರಾಗೋಗಿ ಬಂದಿರೋದು. ಸೈತಾನ ರೂಪ ಇದ್ದೀನಿ ನಾವು ದೇವರ ರೂಪವಾಗಿ ಮಾರ್ಪಡ್ತಾ ಇದ್ದೀನಿ. ದಿನ ವಾಕ್ಯ ಕೇಳಿ ಪ್ರೇಯರ್ ಮಾಡಿ ನೀತಿಯನ್ನು ಅನುಸರಿಸಿ. ಆಮೇಲೆ ನೋಡಿ 4ನೇ ವಚನ ನೋಡಿ, ಜಂಪ್ ಆಗ್ತಾ ಇದ್ದೀನಿ ನಾನು. 4ನೇ ವಚನ ನೋಡಿ, ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬಿಡಿರಿ. ಈಗ ನಮಗೆ ಹೇಳ್ತಾ ಇದ್ದಾರೆ. ನನ್ನ ಪ್ರಜೆಗಳಂದ್ರೆ ಯಾರು? ಯಾರಮ್ಮ? ನನ್ನ ಪ್ರಜೆಗಳಂದ್ರೆ ಯಾರು? ನಾವು. ಅವಳ ಜಾರತ್ವನ, ಅವಳ ಸಂಬಂಧನ, ಸುಳ್ಳು ಹೇಳೋದನ್ನ, ಮೋಸ ಮಾಡೋದನ್ನ, ಅನ್ಯಾಯ ಮಾಡೋದು. ಕ್ರಿಶ್ಚಿಯನಲ್ಲಿ ಇದ್ದಾರೆ ಮೋಸಗಾರರು, ಬೋಧಕರಲ್ಲಿದ್ದಾರೆ ಮೋಸಗಾರರು, ಪಾಸ್ಟ್ರಾಮಗಳಲ್ಲಿದ್ದಾರೆ ಮೋಸಗಾರರು, ವಿಶ್ವಾಸ ಸಿಸ್ಟರ್ಸ್ ಬ್ರದರ್ಸ್ ಅಲ್ಲಿ ಇದ್ದಾರೆ ಮೋಸಗಾರರು, ಬಡ್ಡಿ ಕೊಡೋರು ಇದ್ದಾರೆ, ಅಕ್ರಮ ಸಂಬಂಧ ಇಟ್ಕೊಳ್ಳೋರು ಇದ್ದಾರೆ, ಬರೋ ಸಿಸ್ಟರ್ಸ್ ನ ಸಂಬಂಧ ಇಟ್ಕೊಳ್ಳೋರು ಇದ್ದಾರೆ ಚರ್ಚ್ಗಳಲ್ಲಿ. ನನಗೆ ಸ್ಪಾಟ್ ಆಗಿ ನೋಡಿದ್ದು ನಿಮ್ಗೆ ಹೇಳ್ತಾ ಇರೋದು. ಎಲ್ಲೋ ಕತೆ ಯಾವ ಪಾಸ್ಟ್ ಕೊಟ್ಟಿದ್ದ ಮೆಸೇಜ್ ನಿಮ್ಗೆ ಹೇಳ್ತಾ ಇಲ್ಲ. ಚರ್ಚ್ಗಳನ್ನ ಡೆಮೊಲೇಷನ್ ಮಾಡಿ ಔಟ್ ರೀಡಿಂಗ್ ಮಾಡ್ಕೊಂಡಿರೋ ಪಾಸ್ಟ್ಗಳನ್ನೆಲ್ಲ ನೋಡಿದ್ದೀನಿ ನಾನು. ಜಾರಶ್ರೀ, ಅಸಹ್ಯಶ್ರೀ, ಕಾಣಿಕೆಗಾಗಿ ಸುಳ್ಳು ಹೇಳ್ತಾರೆ, ದುರ್ಬೋಧನೆ ಹೇಳ್ತಾರೆ, ಬೈಬಲ್ ಅಲ್ಲಿ ಇರೋದನ್ನ ತೆಗೆದು ಬಿಡ್ತಾರೆ, ಇರೋದನ್ನ ತೆಗೆದು ಬಿಟ್ಟು ಇಲ್ದಿರೋದನ್ನ ಸೇರಿಸ್ತಾರೆ. ಇವೆಲ್ಲ ಜಾರಶ್ರೀಗೆ ಸಂಬಂಧಪಟ್ಟಿದ್ದು, ಅಸಹ್ಯ ಲೇಡಿಗೆ ಸಂಬಂಧಪಟ್ಟಿದ್ದು. ನನ್ನ ಮಕ್ಕಳೇ, ಇಲ್ಲಿ ಹೇಳ್ತಾ ಇದ್ದಾನೆ ದೇವರು, ನನ್ನ ಜನರೇ, ನನ್ನ ಮಕ್ಕಳೇ, ನನ್ನ ಪ್ರಜೆಗಳೇ, ಅವಳನ್ನ ಬಿಟ್ಬಿಡಿ. ಪಾಪ ಜೀವಿತನ ಬಿಟ್ಬಿಡಿ, ಅಸಹ್ಯ ಜೀವಿತನ ಬಿಟ್ಬಿಡಿ. ಈಗಲೂ ದೇವ್ರ ಮಕ್ಕಳು ಮಾಟ ಮಂತ್ರ ಹತ್ರ ಹೋಗ್ತಾರೆ, ಮಕ್ಕಳಿಗೆ ಏನನ್ನಾದ್ರೆ ಕಟ್ಟಿಸ್ಕೊಂಡ್ ಬರ್ತಾರೆ, ದರ್ಗಾ ಹತ್ರ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಹಬ್ಬಗಳಲ್ಲಿ ತಿಂದು ಜಾತ್ರೆ ಉತ್ಸವ ಮಾಡ್ತಾರೆ. ಜಾರಶ್ರೀ ಸಹವಾಸ ನಿನಗಿದೆಯಾ ಇಲ್ವಾ? ಇವತ್ತು ಮೆಸೇಜ್ ಅಲ್ಲಿ ವಾಕ್ಯ ಎಷ್ಟು ಮಾತ್ರಕ್ಕೂ ಒಪ್ಪಬಾರದು, ತಳ್ಳಿಬಿಡ್ಬೇಕು ನೀನು. ಅಸಹ್ಯ ಅದು. ದಾನಿಯೇಲ ಹೇಳ್ತಾನೆ, ಶದ್ರಕ್ ಮೇಷಕ್ ಅಭಿನೋದಕರು ಹೇಳ್ತಾರೆ, ನಮ್ಗೆ ಆ ರಾಜನ್ ತಿನ್ನೋ ಊಟ ಪಾನೀಯಗಳು ನಮ್ಗೆ ಬೇಡ, ನಮ್ಗೆ ಮಾಮೂಲಿ ವೆಜಿಟೇರಿಯನ್ ಕೊಡಿ. ನೋಡಿ 10 ದಿನ ನಮ್ಮ ಮುಖ ಬ್ರೈಟ್ನೆಸ್ ಆಗಿದ್ರೆ ನೀನು ಕಂಟಿನ್ಯೂ ಮಾಡು, ಆಮೇಲೆ ಬೇಕಾದ್ರೆ ನಾವು ಮಾತಾಡೋಣ. ಯಾಕಂದ್ರೆ ಬಾಬಿಲೋನಲ್ಲಿ ಹೆಂಗಂದ್ರೆ, ಬಾಬಿಲೋನ್ ಸಾಮ್ರಾಜ್ಯ, ಬಾಬಿಲೋನ್ ಜನರು ಒಂದು ಅವ್ರ ದೇವ್ರ ಮುಂದೆ ಇಡ್ದಿರ ನೀರು ಕೂಡ ಕುಡಿಯಲ್ಲ. ಒಂದು ಹಾಲಿರ್ಲಿ, ನೀರಿರ್ಲಿ, ಒಂದು ಹಣ್ಣಿರ್ಲಿ, ಒಂದು ಬಾಳೆಹಣ್ಣಿರ್ಲಿ, ಒಂದು ಊಟ ಇರಲಿ, ವೆಜ್ ಇರ್ಲಿ, ನಾನ್ ವೆಜ್ ಇರ್ಲಿ, ಅವ್ರ ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡಿ ತಿನ್ನೋದವ್ರು. ಬಾಬಿಲೋನ್ ಸ್ತ್ರೀ ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಅವ್ರು ಒಂದನ್ನು ಅಲ್ಲಿ ಇಡ್ತೀರಾ, ಅದ್ರ ದೇವ್ರ ಮುಂದೆ ಅವ್ರು ತಿನ್ನಲ್ಲ. ಎಷ್ಟೊತ್ತನ ಆಗ್ಲಿ, ತಲೆ ಸುತ್ತು ಬರ್ತಾ ಆಗ್ಲಿ, ಅಲ್ಲಿ ಇಟ್ಟು ನೈವೇದ್ಯ ಮಾಡಿ ಎತ್ಕೊಂಡು ತಿನ್ನೋದು. ರಾಜನಿರ್ಲಿ, ಅನ್ಯ ಚಿಕ್ಕವರಿರ್ಲಿ, ದೊಡ್ಡವರಿರ್ಲಿ, ಹೊರಗಡೆ ಇರ್ಲಿ, ಒಂದು ಸಿಂಪಲ್ ಮನೆ ಗುಡಿಸಲಲ್ಲಿರೋರು ಅಷ್ಟೇ. ಈ ನಡುವೆ ಅದನ್ನ ನಮ್ಮ ಇಂಡಿಯಾದಲ್ಲಿ ಕೂಡ ನೋಡ್ತೀನಿ. ನಾನು ಹೋಗೋ ಮನೆಗಳಲ್ಲಿ ನೋಡ್ತೀನಿ, ಪ್ರತಿ ಮುಂದೆ ಹಣ್ಣು ಅಲ್ಲಿಂದ ಎತ್ಕೊಂಡು ಕಟ್ ಮಾಡ್ತಾರೆ, ಬಾಳೆನ ಅಲ್ಲಿಂದ ಎತ್ಕೊಡ್ತಾರೆ. ನನಗೆ ಮುಂದೆ ಇದು ನನಗೆ ಆ ವಾಕ್ಯಗಳು ಜ್ಞಾಪಕ ಬರ್ತೈತೆ. ನಮ್ಮ ಇಂಡಿಯಾ ಕೂಡ ಕವರ್ ಮಾಡ್ತದೆ ಬಾಬಿಲೋನ್ ಸ್ಪಿರಿಟ್. ಬೈಬಲ್ ಕರೆಕ್ಟಾಗಿ ಅಲ್ಲೇ ಇಟ್ಟಿರ್ತಾರೆ, ಅವರು ಅಲ್ಲಿಂದ ಎತ್ಕೊಂಡು ತಿಂತಾರೆ. ಸಾರಿ ನನಗೆ ನಾನು ತಿನ್ನಲ್ಲ ಇವತ್ತು, ನಾನು ಬೇಡ, ತುಂಬ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನೋಡ್ಬೇಕು, ಅವುಗಳೆಲ್ಲ ಕಣ್ತೆರಿಬೇಕು. ನಿಮಗೆ ಏನೋ ಹೋಗ್ತೀರಾ, ಮಾತುಗಳು ಬೆರಗಾಗ್ಬಿಡ್ತೀರಾ, ಅವ್ರ ಬಟ್ಟೆಗಳು ಬೆರಗಾಗ್ಬಿಡ್ತೀರಾ, ಅವ್ರ ಮನೇಲಿರೋ ವಸ್ತುಗಳು ಬೆರಗಾಗ್ಬಿಡ್ತೀರಾ. ಇಂಥ ಆತ್ಮಿಕ ಕಣ್ಣುಗಳು ನಿಮಗೆ ತೆರಿಬೇಕು, ಅವಾಗಲೇ ನಿಮ್ಗೆ ಕಾಣಿಸ್ತೈತಿ ಇವೆಲ್ಲ. ವಾಕ್ಯ ಹೇಳ್ತಾ ಇದೆ ನೋಡಿ, ನನ್ನ ಮಕ್ಕಳೇ ಅವಳಿಂದ ತಪ್ಪಿಸ್ಕೊಂಡ್ಬಿಡಿ ಬೇಗ. ಇನ್ನು ರಾಪ್ಚರ್ ಆಗಿಲ್ಲ, ಎತ್ತಲ್ಪಡೋದಾಗಿಲ್ಲ, ಯೇಸು ಬಂದಿಲ್ಲ. ನೀವು ಮಲಗಿರೋರು ಬರ್ಬೋದು, ಕೆಲಸ ಮಾಡೋರು ಬರ್ಬೋದು, ಡ್ರೈವಿಂಗ್ ಅಲ್ಲಿ ಇರೋರು ಬರ್ಬೋದು, ಊಟ ಮಾಡೋರು ಬರ್ಬೋದು, ಕೆಲಸ ನಡ್ಕೊಂಡು ಹೋಗ್ತಾ ಇರೋರು ಬರ್ಬೋದು.
ಹಲ್ಲೆಲೂಯಾ. ಅವಳಿಂದ ತಪ್ಪಿಸ್ಕೊಂಡ್ಬಿಡಿ ಬೇಗ, ಅವಳಿಂದ ಬಿಟ್ಬಿಟ್ಟು ಬನ್ನಿ. ಈ ಭೂಮಿನ ಬಿಡಿ, ಜಾರತ್ವನ ಬಿಡಿ, ಮೋಸನ ಬಿಡಿ, ಪಾಪನ ಬಿಡಿ, ಅನ್ಯಾಯನ ಬಿಡಿ, ಅಕ್ರಮನ ಬಿಡಿ, ವ್ಯಭಿಚಾರನ ಬಿಡಿ. ಪಾಸ್ಟರ್ಗಳಿರ್ಲಿ, ವಿಶ್ವಾಸಿಗಳಿರ್ಲಿ, ಯೂಟ್ಯೂಬ್ ಅಲ್ಲಿ ಕೇಳೋರು ಕೂಡ ಅಷ್ಟೇ. ನೀವೇನ ಆ ರೀತಿ ಇದ್ದೀರಾ, ಖಂಡಿತ ಬಿಟ್ಟು ಹೊರಗಡೆ ಬನ್ನಿ. ದೇವ್ರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ವಾಕ್ಯ ಕ್ಲೀನ್ ಆಗಿ ಹೇಳ್ತಾ ಇದ್ದಾರೆ, ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ, ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು. ಮಿಕ್ಕಿದೆಲ್ಲ ನಿಮ್ಮ ಮನೆಗೆ ಹೋಗಿ ಓದ್ಕೊಳ್ಳಿ. ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು ನೀವು. ಅವಳ ಪಾಪಗಳು ಒಂದರ ಮೇಲೊಂದು ಸೇರಿ ಆಕಾಶದ ಪರ್ಯಂತಕ್ಕೂ ಬೆಳೆದವೆ. ದೇವರು ಅವಳ ಅನ್ಯಾಯವನ್ನು ಜ್ಞಾಪಕ ಮಾಡಿಕೊಂಡನು. ಇತರರಿಗೆ ಅವಳು ಮಾಡಿದ ಪ್ರಕಾರ ಅವಳಿಗೂ ಮಾಡಿರಿ. ಅವಳ ಕೃತ್ಯಗಳಿಗೆ ಸರಿಯಾಗಿ ಅವಳಿಗೆ 2ರಷ್ಟು ಕೊಡ್ರಿ. ನಾವು ಕೊಡಬೇಕು. ಅವಳು ಕಲಿಸಿದ ಪಾತ್ರೆಯಲ್ಲಿ ಅವಳಿಗೆ 2ರಷ್ಟು ಕಲಿಸಿ ಕೊಡಿರಿ. ಅವಳು ಎಷ್ಟು ಮಟ್ಟಿಗೆ ತನ್ನನ್ನು ಘನಪಡಿಸಿಕೊಂಡು ಭೋಗಿಯಾಗಿದ್ದಾಳೋ ಅಷ್ಟು ಮಟ್ಟಿಗೆ ಅವಳಿಗೆ ಯಾತನೆಯನ್ನು, ದುಃಖವನ್ನು ಕೊಡಿರಿ. ಅವಳು ತನ್ನ ಹೃದಯದಲ್ಲಿ ನಾನು ರಾಣಿಯಾಗಿ ಕೂತುಕೊಂಡಿದ್ದೇನೆ, ನಾನು ವಿಧವೆಯಲ್ಲ, ದುಃಖವನ್ನು ಕಾಣುವುದೇ ಇಲ್ಲ ಎಂದು ಹೇಳಿಕೊಳ್ಳುವುದರಿಂದ ಅವಳಿಗೆ ಕೊಲೆ, ದುಃಖ, ಶ್ರಮ ಎಂಬಿ ಉಪದ್ರವಗಳು ಒಂದೇ ದಿನದಲ್ಲಿ 7 ವರ್ಷ ಉಪದ್ರವ ಕಾಲದಲ್ಲಿ ಸಂಭವಿಸುವವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಿಯೋನ್ ನಗರಿ ಅಂದ್ರೆ ಇಸ್ರಾಯೇಲ್, ಯಾಕೋಬು ಇಸ್ರಾಯೇಲರಿಗೆ. ಬಾಬೆಲ್ ನಗರಿ ಅಂದ್ರೆ ರೋಮ್ ಕಂಟ್ರಿಗೆ ಇಲ್ಲಿ ಗೂಢಾರ್ಥವಾಗಿ ಹೇಳ್ತಾ ಇದ್ದಾರೆ. ರೋಮ್ ಪಟ್ಟಣವನ್ನ, ಯೆರೂಸಲೇಮ್ ಪಟ್ಟಣವನ್ನ, ಬೈಬಲ್ ಅಲ್ಲಿ ಐಗುಪ್ತ ದೇಶವನ್ನ, ಈ 3 ಪಟ್ಟಣಗಳನ್ನ ಇಂಪಾರ್ಟೆಂಟ್ ಆಗಿ ತಗೊಂತಾನೆ. ಬಾಬೆಲ್ ಅಂದ್ರೆ ನಾನು ನಿಮ್ಗೆ ಹೇಳ್ಕೊಟ್ಟೆ. ಸರಿ, ಈಗ ನೀವು ಒಂದೇ ಒಂದು ವಾಕ್ಯನ ಓದ್ಬಿಡಿ ನನಗೆ. ದಾನಿಯೇಲ 40ನೇ ಅಧ್ಯಾಯ 30-33 ಫಾಸ್ಟ್ ಆಗಿ ಒಬ್ರು ಓದ್ಬಿಡಿ ಬೇಗ. ಒಂದು 5 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ದಾನಿಯೇಲ ತಕ್ಕಲ್ಲ ಬರಬೇಕು. ಆಮೇನ್, ಆಮೇನ್. 4ನೇ ಅಧ್ಯಾಯ 30 ಓದ್ತೀನಿ ನೋಡಿ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಇದಾದ ಮೇಲೆ ರಾಜನು ನೆಬೂಕದ್ನೆಚ್ಚರನು ಅನುಭವಕ್ಕೆ ಬಂತು. 12 ತಿಂಗಳು ಕಳೆದ ನಂತರ ಅವನು ಬಾಬೆಲಿನ ಅರಮನೆ ಮೇಲೆ ತಿರುಗಾಡುತ್ತಾ ತನ್ನ ಮಹಿಮೆಯ ಸಿಂಹ ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವ ಇಗೋ ಮಹಾಪಟ್ಟಣವಾದ ಈ ಬಾಬೆಲ್ ಎಂದು ಕೊಚ್ಚಿಕೊಂಡನು. ಬಂತ ಪದ ಅಲ್ಲಿ, ಮಹಾ ಅಂತ ಬಂತ. ಕೊಚ್ಕೊಳ್ಳೋದು ಎಲ್ಲಿಂದ ಬಂದಿದ್ದು? ಬಾಬಿಲೋನಿಂದ. ಆ ಸ್ಪಿರಿಟ್ ಯಾರೊಳಗೆ ಹೋಗಿತ್ತು? ನೆಬೂಕದ್ನೆಚ್ಚರನೊಳಗೆ ಅಂತ ಹೇಳಿ ನೆಬೂಕದ್ನೆಚ್ಚರ ಮಾತಾಡ್ತಾ ಇದ್ರು, ಕೊಚ್ಕೊಳ್ತಾ ಇದ್ದಾನೆ. ಅವನು ಹೇಳ್ದ, ಬಂಗಾರ ತಲೆ ನೀನಾದ್ಮೇಲೆ ಮೇದಿಯ ಪರ್ಷಿಯ ಸಾಮ್ರಾಜ್ಯ ಬರ್ತದೆ ಅಂದ್ರೆ ನಾನೇ ಪರ್ಮನೆಂಟ್ ಅಂದ್ಬಿಟ್ಟ, ನಾನೇ ಪರ್ಮನೆಂಟ್ ರಾಜ ಅಂದ್ಬಿಟ್ಟ. ದೇವರೇ ತೋರಿಸ್ಬಿಟ್ಟಿದ್ದಾನೆ. ಶಾದ್ರಕ್, ಮೇಷಕ್, ಅಭಿನೋದಕರ ಮೂಲಕ ಗೊತ್ತಾಯ್ತು, ದಾನಿಯೇಲ್ ಮೂಲಕ ಗೊತ್ತಾಯ್ತು. ಆದ್ರೂ ಕೂಡ ಅವನು ಒಂದು ವಿಗ್ರಹನ ನಿಲ್ಲಿಸ್ತಾನೆ. 66 ಮೊಳ ಉದ್ದ, 6 ಮೊಳ ಅಗಲ ಇರೋ ಒಂದು ವಿಗ್ರಹನ ನಿಲ್ಲಿಸ್ತಾನೆ. ದಾನಿಯೇಲ್ ದೇವರೇ, ಬೇರೆ ದೇವ್ರು ಇಲ್ಲ ಅಂತ ಹೇಳಿದವನು ವಿಗ್ರಹನ ನಿಲ್ಲಿಸ್ತಾ ಇದ್ದಾನೆ. ದೇವ್ರು ಸುಮ್ಮನೆ ಇರ್ತಾನ? ಏನ್ ಮಾಡ್ತಾನೆ ನೋಡಿ, ಏನ್ ಮಾಡ್ತಾನೆ? ಈಗ ಮಹಾಪಟ್ಟಣವಾದ ಬಾಬಿಲೋನ್ ಎಂದು ಕೊಚ್ಚಿಕೊಂಡನು. ಈ ಮಾತುಗಳನ್ನು ರಾಜನ ಬಾಯಿಂದ ಹೊರಡುತ್ತಿರುವಾಗ ಹುಷಾರ್. ನಿಮ್ಮಲ್ಲಿ ಯಾವ ವಿಷಯದಲ್ಲಿ ಕೊಚ್ಕೊಳ್ಳೋ ಆತ್ಮ? ಬಾಬಿಲೋನ್ ಆತ್ಮ. ಇವತ್ತೇ ಹೇಳಿರ್ತೀನಿ, ನಾನಾಗ್ಲಿ ನೀವಾಗ್ಲಿ ಕೊಚ್ಕೊಳ್ಳೋ ಬುದ್ಧಿ ಏನಾತ್ಮ? ಬಾಬಿಲೋನ್, ಬಾಬಿಲೋನ್ ಆತ್ಮ. ಎಲ್ಲಿ ಕೊಚ್ಕೊಬೇಡಿ. ಕೊಚ್ಕೊಳ್ಳೋದಿದ್ರೆ ಬಿಟ್ಟುಬಿಡಿ. ಕೊಚ್ಕೊಳ್ಳೋದಿದ್ರೆ ನೋಡಿ, ಕೊಚ್ಕೊಳ್ಳೋವಾಗ ಏನಾಯ್ತು ನೋಡಿ ಅವನಿಗೆ. ಈ ಮಾತುಗಳನ್ನು ರಾಜನ ಬಾಯಿಂದ ಹೊರಡುತ್ತಿರುವಾಗ ಅರಸನಾದ ನೆಬೂಕದ್ನೆಚ್ಚರನೇ, ನಿನಗಾದ ದೈವೋಕ್ತಿಯನ್ನು ಕೇಳು. ರಾಜ್ಯವು ನಿನ್ನಿಂದ ತೊಲಗಿದೆ, ನಿನ್ನಿಂದ ನೀನು ಬಿದ್ದೋದೆ, ನಿನ್ನ ಸಿಂಹಾಸನ ಹೋಯ್ತು. ನಿನ್ನ ಮನುಷ್ಯರೊಳಗೆ ತಳ್ಳಲ್ಪಟ್ಟು ಮನುಷ್ಯರ ಜಾತಿನೇ ಹೋಯ್ತು ನಿನಗೆ. ಕಾಡು ಮೃಗದೊಂದಿಗೆ ಏನಾದ ಗೊತ್ತಾಗಿಲ್ಲ? ಮನುಷ್ಯ ಕಾಡು ಮೃಗ ಆಗ್ಬಿಟ್ಟ. ಮನುಷ್ಯ ಏನಾದ? ಕಾಡು ಮೃಗ ಆಗ್ಬಿಟ್ಟ ಅವನು. ಹಲ್ಲೆಲೂಯಾ. ಹೆಂಗಾಗ್ಬಿಟ್ಟ? ಕಾಡು ಮೃಗ ಆಗಿ ಕಾಡು ಮೃಗದೊಂದಿಗೆ ವಾಸಿಸಿರಿ. ದನಗಳಂತೆ ಎಷ್ಟು ವರ್ಷ ಮೇಯ್ತಿರ್ಬೋದು ಹೇಳಿ ನೋಡ ನೀನು? 7 ವರ್ಷ. ಸಿಸ್ಟರ್ ಬ್ರದರ್, ಎಷ್ಟು ವರ್ಷ? ರಿಯಲ್ ಆಗಿ ಹುಲ್ತಿಂದ
ಅವನ ಹೃದಯನೇ ಮನುಷ್ಯನ ಹೃದಯ ಹೋಗಿ ಪ್ರಾಣಿ ಹೃದಯ ಬಂದ್ಬಿಡ್ತಂತೆ. ಕಾಡಲ್ಲಿ ಇದ್ದಂತೆ, ಪ್ರಾಣಿಗಳ ಜೊತೆ ಇದ್ದಂತೆ, 4 ಕಾಲುಗಳು, ಕೈಗಳು, 2 ಕಾಲುಗಳು ಹೊಕ್ಕೊಂಡೇ ಓಡಾಡ್ತಾ ಇದ್ದಂತೆ. ಮನುಷ್ಯನ ಥರ ಇರಲಿಲ್ಲಂತೆ, ಬಟ್ಟೆ ಇಲ್ಲಂತೆ, ಕೂದಲು ಉಗುರು ಫುಲ್ಲಾಗಿ ಬೆಳೆದ್ಬಿಟ್ಟಿತ್ತು. ಈಗ ತೋರಿಸ್ತೀನಿ ನಾನು ನಿಮಗೆ. ನಮ್ಮ ಹತ್ರ ಸ್ಕ್ರೀನ್ ಇಲ್ಲ. ದೇವರು ಯಾವತ್ತು ಕೃಪೆ ಮಾಡ್ತಾನೆ, ಪ್ರೇಯರ್ ಮಾಡಿ. ಹಲ್ಲೆಲೂಯಾ, ಆಮೆನ್. ಈ ಮಾತುಗಳು, ಆ ರಾಜ್ಯವು ನಿಂತು ತೊಲಗಿದೆ, ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗದೊಂದಿಗೆ ವಾಸಿಸುವಿ, ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಪರಾತ್ಮರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನಗೆ ತಿಳುವಳಿಕೆ ಬರುವುದರೊಳಗೆ 7 ವರ್ಷ ನಿನಗೆ ಹೀಗೆ ಕಳೆಯುವುದು ಎಂದು ಆಕಾಶವಾಣಿಯಾಯಿತು. ಎಷ್ಟು ವರ್ಷ? ಎಷ್ಟು ವರ್ಷ? ಎಷ್ಟು ತಲೆಗಳು? ಎಷ್ಟು ರಾಜ್ಯಗಳು, ಸಾಮ್ರಾಜ್ಯಗಳು? ಈ ಪ್ರಪಂಚ ನಾಳಿರೋ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು. ಗ್ರೀಕ್ ಸಾಮ್ರಾಜ್ಯ ನಾಳಿದ್ ಯಾರು? ಅಲೆಕ್ಸಾಂಡರ್, ಮಹಾ ಅಲೆಕ್ಸಾಂಡರ್, ಗ್ರೇಟ್ ಅಲೆಕ್ಸಾಂಡರ್. ಎಷ್ಟು ವರ್ಷ? 7 ವರ್ಷ. 7 ಉಪದ್ರವ ಕಾಲ. ಎಷ್ಟು ವರ್ಷ? 7 ವರ್ಷ ಆದ್ಮೇಲೆ ಈ ಮಹಾನಗರಿ ಏನಾಗುತ್ತೆ? ಈ ರಾಜ ಎಷ್ಟು ಮನುಷ್ಯನಾಗಿದ್ದವನು 7 ವರ್ಷ, ಎಷ್ಟು ವರ್ಷ ಅವನು ಮೃಗ ಆಗಿದ್ದ, ಮುಲ್ತಿಂದ 7 ವರ್ಷ. 7 ವರ್ಷ ಅವನು ಮೃಗವಾಗಿದ್ದ. ಮೃಗ ಅಂತಿದೆ ನೋಡಿ. ಆ ಮೃಗ ಅಸ್ರಿ 7 ತಲೆಗಳ ಮೇಲೆ 10 ಕೊಂಬುಗಳ ಮೇಲೆ ಕೂತಿದ್ಲು. ಚೆನ್ನಾಗಿ ಜಾಯಿಂಟ್ ಮಾಡ್ಕೊಳ್ಳಿ, ಒಂದೊಂದು ಬಹಳ ಆಗ್ತಾ ಇದೆ. ಸೀಕ್ರೆಟ್. ಇದು ಬೈಬಲ್ ಕಾಲೇಜ್ಗೆ ಹೋದ್ರು ಹೇಳ್ಕೊಡ್ತಾರೆ, ಇಲ್ಲ ಗೊತ್ತಿಲ್ಲ. ಒಳ್ಳೊಳ್ಳೆ ಬೈಬಲ್ ಕಾಲೇಜಲ್ಲಿ ಮಾತ್ರ ಹೇಳ್ಕೊಡ್ತಾರೆ. 7 ವರ್ಷ ಮೃಗ ಬಾಬಿಲೋನ್ 7 ವರ್ಷ ಮೃಗ. ಮ್ಯಾಚಿಂಗ್ ನೋಡಿ. ಆಮೇಲೆ 7 ವರ್ಷ ನಿನಗೆ ಹೀಗೆ ಕಳೆಯುವುದು ಎಂದು ಆಕಾಶವಾಣಿಯಾಯಿತು. ಈ ನುಡಿಯು ನೆಬೂಕದ್ನೆಚ್ಚರನಲ್ಲಿ ತಕ್ಷಣವೇ ನೆರವೇರಿತು. ಅವನು ಮನುಷ್ಯರೊಳಗಿಂದ ದನಗಳಂತೆ ಹುಲ್ಲು ರಿಯಲ್ ಆಗಿ, ಇದು ಕತೆ ಅಲ್ಲ, ರಿಯಲ್ ಆಗಿ. ಮನೆ ತೋರಿಸ್ತೀನಿ ನಿಮ್ಗೆ, ಕೆಲವ್ರಿಗೆ ಆ ಫೋಟೋನ ತೋರಿಸ್ತೀನಲ್ಲ ಹೆಂಗಿದ್ನಂತ ತೋರಿಸ್ತೀನಿ ನಿಮ್ಗೆ. 4 ಕಾಲುಗಳಲ್ಲಿ ನಡೀತಾ ಇದ್ದಂತೆ, ಜನಗಳ ಜೊತೆನೇ ಇರಲಿಲ್ಲ. ಅವನ ಹೃದಯ ಹೆಂಗಿತ್ತಂತೆ ನೋಡಿ. ಹುಲ್ಲು ಮೇಯುತ್ತ ಆಕಾಶದ ಇಬ್ಬನಿಯಿಂದ ಅವನ ಮೇಲೆ ಮಂಜು, ಮಳೆ, ಬಿಸಿಲು, ಚಳಿ ನೆನೆಯುತ್ತಾ ಇದ್ದನು. ಅವನ ಕೂದಲು ಹದ್ದುಗಳ ಗರಿಯಂತಿತ್ತು. ಅವನ ಉಗುರು, ಅವನ ಹೃದಯ ಹೆಂಗಿತ್ತಂತೆ? ಮನುಷ್ಯನ ಹೃದಯ ಹೋಗಿ ಅಲ್ಲೇ ಇದೆ ನೋಡಿ. 5ನೇ 20ನೇ ವಚನದಲ್ಲಿ 5:20 ಬನ್ನಿ ಬೇಗ, ಒಂದು ಪೇಜಿಗೆ ತಿರ್ಸ್ರಿ. ಹೀಗೆ ಅವನ ಹೃದಯವು ಉಬ್ಬಿ, ಅವನ ಸ್ವಭಾವವು ಜಡವಾಗಿ ಅವನಿಗೆ ಸೊಕ್ಕಿರಲು ಅವನನ್ನು ರಾಜಸ್ಥಾನದಿಂದ ತಳ್ಳಿ ಮಾನವನ್ನು ತೆಗೆದು ಬಿಟ್ಟನು. ಅವನ ನರಜಾತಿಯವರೊಳಗಿಂದ ನೂಕಲ್ಪಟ್ಟನು. ಅವನ ಬುದ್ಧಿಯು ಮೃಗದ ಬುದ್ಧಿಯಂತಾಯಿತು. ಕಾಡು ಕತ್ತೆಗಳೊಂದಿಗೆ ವಾಸಿಸಿದನು. ಎಷ್ಟು ವರ್ಷ? ಪರಾತ್ಮರನಾದ ದೇವರು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅವರ ಮೇಲೆ ತನಗೆ ಬೇಕಾದವರನ್ನು ಎಂಬುದು ಅವನಿಗೆ ತಿಳಿದು ಬರುವ ತನಕ ದನಗಳಂತೆ ಹುಲ್ಲು ಮೇಯುವುದೇ ಅವನ ಗತಿಯಾಯಿತು. ಆಕಾಶದ ಇಬ್ಬನಿಯು ಅವನ ಮೈ ಮೇಲೆ 20ನೇ ವಚನದಲ್ಲಿ ಅವನ ಹೃದಯವು ಉಬ್ಬಿಕೊಂಡಿತ್ತಂತೆ. ಹಲ್ಲೆಲೂಯಾ, ಆಮೆನ್, ಆಮೆನ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಆಮೆನ್. ಕೊಚ್ಕೋಬೇಡಿ. ನೀವು ಕೂಡ ಪ್ಲೀಸ್ ಹೇಳ್ತಾ ಇದ್ದೀನಿ, ನಿಮ್ಮ ಕೈ ಮುಗಿದು ಒಂದು ವಿಷಯದಲ್ಲಿ ಕೊಚ್ಕೋಬೇಡಿ. ನಿಮ್ಮ ಹತ್ರ ಇರೋ ವಸ್ತುಗಳಿರಲಿ, ಮೊಬೈಲ್ ಇರಲಿ, ಬಟ್ಟೆ ಇರಲಿ, ನಿಮ್ಮ ಮಕ್ಕಳ ಎಜುಕೇಶನ್, ಯಾವುದ್ರಲ್ಲಿ ಕೊಚ್ಕೋಬೇಡಿ. ಇಲ್ಲದೆ ಇರೋದನ್ನ ಹೇಳಿ ಕೊಚ್ಕೋಬೇಡಿ, ಇರೋದನ್ನ ಹೇಳಿ ಕೊಚ್ಕೋಬೇಡಿ. ದೇವರಿಗೆ ಸ್ತೋತ್ರ, ಎಲ್ಲ ದೇವರ ಕೃಪೆ ಅಂತೇಳಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈಗ ನೀವು ಫಾಸ್ಟ್ ಆಗಿ ವಾಕ್ಯಗಳು ಬರ್ಕೊಂಬಿಡಿ. ಯೆಶಾಯ 46ನೇ ಅಧ್ಯಾಯ, ಯೆಶಾಯ 46ನೇ ಅಧ್ಯಾಯ, ಯೆಶಾಯ 47ನೇ ಅಧ್ಯಾಯ, ಯೆಶಾಯ 48ನೇ ಅಧ್ಯಾಯ, ಯೆಶಾಯ 13ನೇ ಅಧ್ಯಾಯ, ಯೆಶಾಯ 14ನೇ ಅಧ್ಯಾಯ. ಬಾಬೆಲ್ ಬಗ್ಗೆ ಇದರಲ್ಲಿ ವಾಕ್ಯಗಳಿದೆ. ಯೆರೆಮೀಯ 50ನೇ ಅಧ್ಯಾಯ, 51ನೇ ಅಧ್ಯಾಯ, 52ನೇ ಅಧ್ಯಾಯ, ಪೂರ್ತಿ ಅಧ್ಯಾಯಗಳು. ನೆಕ್ಸ್ಟ್ ದಾನಿಯೇಲ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ.
ಇವೆಲ್ಲ ಬಾಬೇಲ್ ಬಗ್ಗೆ, ಬಾಬೇಲ್ ದೇಶದ ಬಗ್ಗೆ, ಬಾಬೇಲ್ ನಾಶನದ ಬಗ್ಗೆ ಬರೆದಿದೆ. ಒಟ್ಟು ನಿಮ್ಗೆ ಕೊಟ್ಟಿರೋದು ಇವಾಗ ನಾನು ಒಟ್ಟು 5, 6, 7, 8, 9, 10, 11, 12 ಅಧ್ಯಾಯಗಳು ಕೊಟ್ಟಿದ್ದೀನಿ. ನೀನು 1-2 ಅವರಲ್ಲಿ ಓದ್ಬೋದು ಅಷ್ಟೇ, 1 ಅವರಲ್ಲಿ ಓದ್ಬೋದು. ಆಮೇಲೆ 1 ಅವರಲ್ಲಿ ಓದ್ಬಿಡ್ತೀಯ. 14-12 ಅಧ್ಯಾಯ ಕೊಟ್ಟಿದ್ದೀನಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್. ಹೆಚ್ಚು ಕಮ್ಮಿ ಎಲ್ಲ ಹೇಳಿದ್ದೀನಿ ಕೊಟ್ಟಿರೋದನ್ನ. ದೇವರ ನಾಮಕ್ಕೆ ಸ್ತೋತ್ರ. ಈಗ ಒಂದೇ ಒಂದು ಪಾಯಿಂಟ್ ಹೇಳಿ ಮುಗಿಸ್ತೀನಿ. ಇದರಲ್ಲಿ ಇದು ನೀವು ಕೇಳಲೇಬೇಕು. ಇಷ್ಟೊತ್ತು ಕೇಳಿದ್ದು ವೇಸ್ಟ್. ಮಾನವ ಕುಲ ಎಲ್ಲಿ ಬಿದ್ದೋಗಿದ್ದು? ಕೆಡಿಸ್ಕೊಂಡಿದೆ ಅಲ್ಲಿ, ಬಾಬಿಲೋನ್ ಹತ್ರ. ಮಾನವ ಶಾಪಕ್ಕೆ ಗುರಿಯಾಗಿ ಏದೋನ್ ತೋಟ ಅಂತ ನಾನೇ ಹೇಳಿದೆ. ಬಾಬಿಲೋನ್ ಹತ್ರ ಮನುಷ್ಯ ದೇವರ ಒಂದು ತಾರುಮಾರ, ಅಲ್ಲಿ ಮೋಸ ನಡೀತು, ಅಲ್ಲಿ ಅಸಹ್ಯ ಕಾರ್ಯಗಳು ಬಂತು. ಅಬ್ರಾಹಂ ಎಲ್ಲಿಂದ ಬಂದಿದ್ದು ಗೊತ್ತಾ? ಕಸಿದಿಯರ ದೇಶ ಅಂತ ಓದ್ಕೊಳ್ಳಿ ನೀವು. ಬಾಬೇಲ್ ಅದಕ್ಕೆ ಸೇರಿಸ್ಕೊಳ್ಳಿ. ಕಸಿದಿಯರು ಈಗ ಬಂತು ನನಗೆ ಜ್ಞಾಪಕ. ಸಿನಾರ್, ಬಾಬಿಲೋನ್, ಕಸಿದಿಯರು, ಇನ್ನೊಂದು ಬಾಬಿಲೋನ್, ಸಿನಾರ್, ಕಸಿದಿಯ, ಇನ್ನೊಂದು ಹೇಳಿದೆ ನಿಮ್ಗೆ ಇರಾನ್. 4 ಹೆಸರುಗಳು ಒಂದೇ. ಅಲ್ಲಿಂದಲೇ ಅಬ್ರಾಹಮನ ಕರೆದ. ಅಲ್ಲಿಂದಲೇ ಕರೆದು ಅವನ ಮೂಲಕ ದೇಶದ ಎಲ್ಲ ಜನಾಂಗಗಳಿಗೂ, ಪ್ರಪಂಚದ ಎಲ್ಲ ಜನಾಂಗಗಳ ಆಶೀರ್ವಾದ ಹೋಗ್ಬೇಕಂತ ಅನ್ಯರಿಗೆ, ಮುಸ್ಲಿಮರಿಗೆ, ಕ್ರಿಶ್ಚಿಯನ್ಸ್ಗೆ, ಯೂದರಿಗೆ ಅವನ ಮೂಲಕನೇ ಆಶೀರ್ವಾದ ಹೋಯ್ತು. ಆ ಬಾಬೇಲಿಂದನೇ ಕರೀತಾನೆ ಅವನನ್ನು. ಆ ಬಾಬೇಲ್ ಪಟ್ಟಣ ಹತ್ರದಿಂದನೇ ಕರೀತಾನೆ ಅವನನ್ನು. ಅಲ್ಲಿಂದಲೇ ಕರೆದು ಅಲ್ಲಿರೋನೊಬ್ಬನನ್ನು ಆಶೀರ್ವದಿಸಿದ್ರೆ ಹುಟ್ಟೋ ಕುಲುಗಳು ಕೂಡ ಆಶೀರ್ವಾದ ಇರ್ತದೆ. ಎಲ್ಲಿಂದ ಬಂದನು ಅಬ್ರಾಮ? ಬಾಬೇಲ್ ಪಟ್ಟಣ. ಎಲ್ಲಿಂದ? ನಮ್ಮ ಮೂಲ ಪಿತೃ ಅಬ್ರಾಮ. ನಮ್ಮ ರಕ್ತ ಒಂದೇ, ನಮ್ಮಲ್ಲಿರೋ ರಕ್ತ ಒಂದೇ, ನಮ್ಮ ಒಳಗಡೆ ಇರೋ ರಕ್ತ ಅಬ್ರಾಮ ಒಂದೇ. ಮೂಲ ಪಿತೃ ಅಂದ್ರೆ ಅವನ ರಕ್ತ ನಮ್ಮಲ್ಲಿ ಇದೆ ಅಂತ. ಮೂಲ ಪಿತೃ ಅಂದ್ರೆ ಏನರ್ಥ ಇವತ್ತು ಹೇಳ್ಕೊಡ್ತಾ ಇದ್ದಾರೆ ಕೇಳಿ. ಮೂಲ ಪಿತೃ ಅಂದ್ರೆ ಏನು? ಅಬ್ರಾಹಮನ ರಕ್ತ ನಮ್ಮ ಮೈಯಲ್ಲಿದೆ. ಅವನನ್ನು ಅಲ್ಲಿಂದ ಕರೆದು ನಮ್ಮ ತರ ಇದ್ದ ಅವನನ್ನು ಆಶೀರ್ವದಿಸಿ, ಅವನ ದೋಷನ ಅಳಿಸಿ, ಅವನ ಬ್ಲೆಸ್ ಮಾಡಿ ಅನೇಕ ತಲೆಗಳಿಗೆ ಅವನು ಮೂಲ ಪಿತೃವಾಗಿದ್ದಾನೆ. ಆಮೆನ್. ಅವನ ಮೂಲಕ ಪ್ರಪಂಚದ ಎಲ್ಲ ಕುಲಗಳಿಗೆ ಆಶೀರ್ವಾದ. ದೇವರು ಎಷ್ಟು ದೊಡ್ಡ ಪ್ಲಾನು. ನಿನಗೋಸ್ಕರ ದೇವರ ಆಲೋಚನೆ ಇಟ್ಟಿಲ್ವಾ? ನಿನ್ನನ್ನು ಕೂಡ ದೇವರ ಆಶೀರ್ವದಿಸ್ತಾನಲ್ಲ. ಆ ಬಾಬೆಲ್ ಶ್ರೀಯಿಂದ ತಪ್ಪಿಸ್ಕೊ. ಆ ಬಾಬೆಲ್ ಅಸಹ್ಯ ಬಾಟ್ಲಿಂದ ತಪ್ಪಿಸ್ಕೊ. ದೇವ ದೂಷಣೆ ಮಾಡೋ ಅವಳಿಂದ ತಪ್ಪಿಸ್ಕೊ. ಆಮೇನ್. 666 ಮುದ್ರೆ ನಿನ್ ಮೇಲೆ ಬರ್ತದೆ. ಅದು ಬಾಬೆಲ್ಗೆ ಸಂಬಂಧಪಟ್ಟಿದೆ. ಅದು ನಿನ್ ಮೇಲೆ ಬರಬಾರ್ದು. ಯಾರ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿಲ್ಲ ಅವ್ರ ಮೇಲೆ ಬರ್ತದೆ. ನಿನ್ನ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿದೆ ಅನ್ನೋ ಕನ್ಫರ್ಮ್ ಮಾಡ್ಕೋ ಬೇಗ. ಪ್ರೈಸ್ ದಿ ಲಾರ್ಡ್. ಕಣ್ಮುಚ್ಚಿ ಪ್ರೇ ಮಾಡಿ. ಥ್ಯಾಂಕ್ ಯು ಜೀಸಸ್. ಅಪ್ಪ, 1 ಗಂಟೆ ಕಾಲ ಅದ್ಭುತವಾಗಿ, ಅತಿಶಯವಾಗಿ ನಮ್ಮ ಮಧ್ಯದಲ್ಲಿ ಮಾತಾಡಿದೆಯ ರಾಜ. ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ನೀನು ಮಾತಾಡಿದ ಈ ಬಾಬೆಲ್ ಅಸಹ್ಯ ಸ್ತ್ರೀ ಬಗ್ಗೆ ಅದ್ಭುತ ವಾರಣೆಯನ್ನು ಕೊಟ್ಟಿದೆಯ ರಾಜ. ಇದರ ಬಗ್ಗೆ ಅರಿವನ್ನು ಕೊಟ್ಟು ನಿಮ್ಮ ಮಕ್ಕಳನ್ನ, ಸಹೋದರಿಗಳನ್ನ, ಸಭೆಯನ್ನ ಯೂಟ್ಯೂಬ್ ಅಲ್ಲಿ ಕೇಳೋ ಪ್ರತಿಯೊಬ್ಬರನ್ನ ಬಲಪಡಿಸುದೇವ. ಅನೇಕರಿಗೆ ಈ ಮೆಸೇಜ್ ರೀಚ್ ಆಗ್ಬೇಕು ರಾಜ. ಅನೇಕರು ಸೆಂಡ್ ಮಾಡುವ ಹಾಗೆ ಈ ಮೆಸೇಜ್ ಅನ್ನ ಪ್ರತಿಯೊಬ್ಬರಿಗೂ ನೋಡಿ ಕೇಳಿ ಆಶೀರ್ವಾದ ಹೊಂದವರು ಚೆನ್ನಾಗಿದೆ, ಹೀಗೆ ಇನ್ನೊಬ್ಬರಿಗೆ ಸೆಂಡ್ ಮಾಡೋಣ ಅಂತ ಕಲಿತ ಬುದ್ಧಿಯನ್ನ, ಆತ್ಮನನ್ನ ಅನುಗ್ರಹಿಸುದೇವ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೀನಿ. ಆಮೆನ್, ಆಮೆನ್, ಆಮೆನ್. ನನ್ನ ಮನವೇ ನನ್ನ ಸಭೆಯಲ್ಲಿ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಆತನು ಮಾಡಿದ ಒಂದು ಉಪಕಾರಗಳನ್ನು ಎಂದಿಗೂ ಮರೆಯಲಿಲ್ಲ. ಆಮೆನ್.